ಸ್ವಾತಿ, ಹೇಳ್ರಿ. ವಯಸ್ಸದು ಆದಂಗ ಅನಿಸ್ತಿದೆ ನಂದ. ನೋಡೋಣ್ರಿ, ಹಂಗೇನ್ ಕಾಣೋದಿಲ್ಲ. ಮತ್ತೆ ಯಾಕೆ ಆಡ ಮಕ್ಳು ಹಚ್ಕೊತಿಲ್ಲ? ಅಯ್ಯೋ, ನಿಮ್ಗೆ 10 ಮಕ್ಳು ಹಡಿದ್ರು ಸಾಕಾಗಂಗಿಲ್ಲ. ಎಷ್ಟು ಹೇಳಿಕೆ ನನ್ನ ಬಾಯಿನ ಮುಚ್ಚಿಸ್ತೀನಿ. ಮತ್ ಬಾಯಿ ಮುಚ್ಚಬೇಕಲ್ರಿ. ಹಾ ನಡಿ ನಡಿ, ಹಾ ನಡಿ. ಏನ್ರಿ ಅವತ್ತು ಕರ್ಕೊಂಡ್ ಬರ್ಲಾರ್ದವ್ರಿ ಇವತ್ತು ಹೊಲ ಕರ್ಕೊಂಡ್ ಬಂದಿರಲ್ಲ? ಓ ಅದ ಆಳುಗಳಿಗೆ ಹೇಳಿದ್ನಿ, ಒಂದು ಬಂದಿಲ್ಲ. ಸುಮ್ಮನ ನನ್ ಜೋಡ್ ಒಬ್ಬನೇ ಇರ್ತೀನಲ್ಲ, ಇತ್ತ ಕರ್ಕೊಂಡ್ ಬಂದೇನ. ಯಾಕ ಮತ್ ಬ್ಯಾಸರ ಐತೇನ? ಅಯ್ಯೋ, ನನಗೆ ಯಾಕೆ ಬ್ಯಾಸರ ಆಕೇತ್ರಿ? ನಮ್ ಹೊಲ್ದಾಗ ನಾ ಕೆಲ್ಸ ಮಾಡಕ ನನ್ಗೇನ್ ಬ್ಯಾಸರ ಇಲ್ಲ. ಬೇಕಾದ್ರೆ ನೀವು ಸುಮ್ಮ ಕುಂದ್ರಿ, ನಾ ಕೆಲ್ಸ ಮಾಡೋದ್ ನೋಡ್ಕೊಂತ. ಸ್ವಾತಿ, ಹೇಳ್ರಿ. ಪುಣ್ಯ ಮಾಡಿದ್ನ ನನ್ ಕರ್ಕೋಬೇಕಾದ್ರೆ. ನನಗೂ ರೀ, ನಮ್ ಹೊಲ್ದಾಗ ನಾ ಕೆಲ್ಸ ಮಾಡಕ ಮತ್ತೆ ನಿಮ್ಮನ್ನ ಮದ್ವೆ ಆಗಿನಲ್ರಿ, ನಂಗೂ ಖುಷಿ ಐತಿ. ರೈತರ ಮದ್ವೆ ಆಗೋದು ಎಷ್ಟು ಪುಣ್ಯ ಗೊತ್ತೈತ್ರಿ. ಬಹಳ ಶಾನೆ ನನ್ನ ಹೇಳಿ. ಶಾನೆ ಇದ್ದಲ್ಲೇನ ಆಗ್ತದಲ್ರಿ ಜೀವನ, ಶಾನೆ ತನ ಇರಬೇಕಲ್ಲ. ಸರಿ ಸರಿ ಬಾ. ಹಸಿಮೇನ್ ತಂದ ನಮ್ಮ ತೋಟದ ಕೊಲೆ ರೂಮ್ನ್ಯಾಗ ಕೂಡಾಕ್ಲಿ. ಊರಿಗೆ ಬಂದಕಿ ನೀರಿಗೆ ಬರ್ಲಾಕ ಬೇಕ. ಈ ಸಾವ್ಕಾರ್ನ ಕಣ್ಣು ತಪ್ಪಿಸ್ಲಾಕ ಆಗುದು ಇಲ್ಲ, ನಾ ಬಿಡುವುದೂ ಇಲ್ಲ. ಯಾಕೆ ಓ ಲೆಕ್ಕಾಚಾರಿ ಕಬ್ರಾರ ಹಿಂಗ್ಯಾಕೆ ಓಡಿ ಬರ್ಲಾತಿದಿ? ಏನಾತ? ಸಾವ್ಕಾರ, ನಿಮ್ಗೊಂದು ವಿಷಯ ಹೇಳ್ಬೇಕ್ರಿ. ಏನದು? ಅವ್ರ ಅಕ್ಕ ತಗೊಂಡು ಹೋಗಿದ್ ನೋಡ್ರಿ, ಅವ್ನು ಸಿಕ್ ನೋಡ್ರಿ. ಈ ಸಾವ್ಕಾರಿಗೆ ಮುಂದ್ ಕೂತಾರೊಳಗ ಯಾವ ಮೂಸ್ ಬಿಟ್ಟಿದೆ ನನಗೆ ಗೊತ್ತಾಕೈತಿ. ಇನ್ನು ನನ್ನ ರೊಕ್ಕ ತಗೊಂಡ್ ಹೋದಾವ ನನಗೆ ಗೊತ್ತಾಗಲ್ಲನ. ಬಾರೋ ಶೆಟ್ಟಿ ಬಾ. ಅಲ್ಲ, ನಾನು ಶೇರಿದ್ರ ಸಾವ್ಕಾರ ನನಕಿಂತ ಶೇರ್ ಜಾಸ್ತಿ ಅದನಪ್ಪ. ಲೆಕ್ಕಾಚಾರಿ ಬಾಯ್ಲಿ ಹೇಳಿ ಸಾವ್ಕಾರ. ಒಳಗಿನ ಬಂದೂಕ್ ತಗೊಂಡ ಗಾಡ್ಯಾಗಿಡ ತೋಟದ ಮನಿ ತಕ ಹೋಗಿ ಬರ್ನೊಂದಿಟ್ಟು. ಏನ್ ಹೇಳ್ತೀರಿ ಸಾವ್ಕಾರ? ಇಲೆಕ್ಷನ್ ಬೇರೆ ಕಾಲಾಗ ಬಂದವ್ರಿ, ನೀವು ಮಾಡಿದ್ವಿ ನನಗೇನ್ ಸರಿ ಅನ್ಸೋದೈತಪ್ಪ. ಏ ಲೆಕ್ಕಾಚಾರಿ, ಸಾವ್ಕಾರ ನಾನು ನೀನು, ನೀ ಹೇಳಿದ್ ನಾ ಕೇಳ್ಬೇಕು, ನಾ ಹೇಳಿದ್ ನೀ ಕೇಳ್ಬೇಕು. ನಾ ಹೇಳಿದ ಅಷ್ಟು ಕೆಲಸ ಮುಚ್ಕೊಂಡು ಮಾಡು ಹೋಗ. ಸ್ವಾತಿ, ಎಷ್ಟೊತ್ತು ಮಾಡತ್ತಿ? ಆಯ್ತು ಗಪ್ರಿ, ಬರ್ತೇನೆ. ಸಮ್ಮು, ಅಲ್ಲಿ ಗೊಬ್ಬರ ಆಯ್ತು ನೋಡಿ, ಹೋಗ್ತಾ ಮರಗ್ ಹೋಗ. ಸೋಮವಾರ ದೌಡ ಎಷ್ಟೊತ್ತು ಮಾಡ್ತಿ? ಕಾಳು ಹಾಕ ಬಾ, ಈಗ ಸಾಲ ಹೊಡೆದು ಎಷ್ಟೊತ್ತಾತ? ಹಾ ಬಂದೇರಿ. ನಡಿ. ಹಾ
ಸ್ವಾತಿ ಹೇಳ್ರಿ ಕಾಲ್ ಚಲೋ ಆಕತಿಲ್ಲ. ನೀವ್ ಸಾಲ್ ಚಂದ ಹೊಡ್ಯಾತ್ರಿ ಮತ್ತೆ ನಾ ಕಾ ಚಂದ ಹಾಕತೀನಿ. ನೀವ್ ತಲೆ ಕೆಡಿಸ್ಕೋಬೇಡ್ರಿ, ಈ ಸಲ ನಮ್ದು ಬೆಳಿ ಬಾಳ ಚಲೋ ಬರ್ತೈತಿ. ಹೌದಾ? ಹರಿ ಯಾಕೆ ಕೇಳಿ ಹೇಳಿ ನನಗ? ಯಾಕೆ ಹೇಳಿದ್ರಿ? ಇದ ಮೊದಲನೇ ಬಾರಿ ಬಂದಿಲ್ಲ ಹೊಲಕ್ಕ, ಅದಕ್ಕ ಕೇಳಿ ನನಗ ನಾ ಕೆಲ್ಸ ಚಲೋನ ಮಾಡ್ತೀನಿ ತಗೋರಿ. ಸರಿ ಸರಿ. ಸ್ವಾತಿ ಹೇಳ್ರಿ. ಸ್ವಲ್ಪ ನೀರ್ ತರ್ತೇನೆ, ರೇಟ್ ಸಿಗೈತಿ. ಅಯ್ಯೋ ನನಗೂ ನೀರಡ್ಸಿ ಬಾಳ ಆಗಿತ್, ಬರ್ರಿ ಅಲ್ಲೇ ಕುಂತ ಕುಡಿಯೋಣ. ಹೌದಾ? ಬರ್ರಿ. ಗಪ್ಪಾರ. ಏನ್ ನೋಡತ್ತೀರಿ? ಕಾಣ ನೋಡದಿನ ಸ್ವಾತಿ ಹಂಗ ಆಕ್ಯತ್. ಕಾಳ್ ಚಂದಾಗ ಹಾಕೇನ್ರಿ. ನಾ ಮೊದ್ಲ ಯಾರದೇನ್ರಿ, ರೈತನ ಹೆಂಡತಿ ಅದನ್ನಲ್ಲ, ಚಂದಾಗ ಹಾಕ್ಬೇಕಲ್ಲ ಮತ್. ಸ್ವಾತಿ ರೈತರ ಅಂತ ಇದೀವ, ಆದ್ರ ಬಟ್ ಫಸ್ಟ್ ಟೈಮ್ ಕರ್ಕೊಂಡ್ ಬಂದಿನ ನನಗನ, ಅದಕ್ಕ ನನಗ ಒಂಥರ ಹಳಾಳೆ ಆಯ್ತು. ನೋಡ್ರಿ ಹೆಂಗ ಹಾಕಿನ ಚಲೋ ಅದ. ಬಾ ನೀರ್ ಕುಡಿ ಬಾ. ಸ್ವಾತಿ ಏನೋ ಬಾಳ ಐತಿ ಹೊಲ್ದಾಗ, ಏನೋ ಬಿತ್ತಬೇಕು. ಪಟ ಪಟ ಬಾ, ನೀರ್ ಕೊಡ್ತು ಕುಡುದು. ಯಾಕೋ ಇವತ್ ಬಿಸಿಲು ಬಾಳ ಐತಲ್ರಿ? ಹೌದೌದು ಐತದು. ಸಮ ನೀರ್ ತಂದೇನ? ನೀರ್ ಕೊಡಟಪ್ಪ. ಚಾಪ ಮೊದಲ್ ನೀರ್ತಾ. ಬಿಸಿಲು ಬಾಳ ಐತಲ್ಲ ಸತಿ. ಭಯಂಕರ ಬಿಸಿಲು ಐತ್ರಿ ಇವತ್. ಗೊಬ್ಬರ ತಂದಿಟ್ಟೇನು? ನೀರ್ ಕುಡಿ ಅನ್ಕ ನೀನ. ಬಾಳ ದಂಡಾವ, ಇದ ಫಸ್ಟ್ ಟೈಮ್ ಅಲ್ಲ. ಮತ್ ಕೆಲ್ಸ ಹೆಂಗ್ ಮಾಡೇನ್ರಿ ನಾ? ಸೂಪರ್. ಈ ಸಲ ಗಳಿಯಾನ ಬಾಳ ಬೆಂಕಿ ಬರ್ತೈತಿ. ಗೊಬ್ಬರ ತಂದಿಟ್ಟಿ ಸಮೂ ಶಾನೆ ಅದ ನನ್ ಮಗ. ಅಪ್ಪ ನೀವ್ ಇಲ್ಲೇ ಕುರ್ದೇರಿ, ನಾವ್ ಗೊಬ್ಬರ ಹೋಗಿತ್ತು. ನೀರ್ನ ಬಿಡಪ್ಪ. ಆಮೇಲೆ ನೋಡ್ರಿ ನಮ್ಮ ಮಗ ಎಷ್ಟ್ ಶಾನೆ ಅದನ್. ಚಲೋ ಅದ. ಸಂಜಿನೂ ಬಾಳ ಆತ್ರಿ, ಮತ್ ಮಗ ಬರೋನು ಟೈಮ್ ಬಾಳ ಆತ. ನಡ್ರಿ ಹೋಗುನಿಗಿದ್ ಅಷ್ಟೇ ಮಾಡಿ. ಸ್ವಾತಿ ಟೈಮ್ ಹಾಕಿದ್ ಬಾ, ಮಗ ಬರ್ತಾನಂತಿ. ತಡ್ರಿ ಮಗಾನು ಬರ್ತಾನ, ಕರ್ಕೊಂಡ ಹೋಗುನು. ಏ ಬಾರೋ ಆತನ, ಬಾ ಹೋಗುನು. ಎಲ್ಲಾನ ಕರ್ಕೊಂಬಾರೋ ಅವನ. ಆಯ್ತು ಸೌಕರ.
ಸಾವುಕಾರ ಬಂದ ಜೋಕುಂಬ. ಆಯ್ತು ಬಾರ ನಿನಗೆ ಐತಿ ಇವತ್ತು. ಕೈ ಬಿಚ್ಚಿರ ಒಂದ ಸಾವ್ಕಾರ ನಿಮ್ ರೊಕ್ಕ ಕೊಡ್ಬೇಕಂತೇಳಿ ಬ್ಯಾರೆ ಊರಿಗೆ ದುಡಿಲಾಕ್ ಹೋಗಿನ್ರಿ. ಅಷ್ಟ್ರೊಳಗ ನಿಮ್ಮವ್ರ ತಂದ ನನ್ ಕಟ್ಟಿ ಹಾಕ್ಯಾರ್ರಿ. ಸಾವ್ಕಾರ ಇನ್ನೊಂದ್ 4 ದಿನ ಟೈಮ್ ಕೊಡ್ರಿ, ನಿಮ್ ಸಾಲ ಎಲ್ಲ ತಂದ್ ತೀರಿಸ್ತೇನ್ರಿ. ಲೆಕ್ಕಾಚಾರ ನಿಮ್ಗೆ ಹೇಳು. ನಿನ್ನಂತವ್ರನ್ನ ಎಷ್ಟು ದಿನ ನೋಡಿರ್ಬಾರ್ದು, ಬಾಳ್ ನೋಡಿನ. ಈ ಕೊಡ್ತಾನ ನಾ ಕೊಡ್ತಾನ ತಪ್ಸೋದು ಭಾಳ 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 ಮಾಡ್ಯಾರ. ನಂದ ಬರೀ ಬಡ್ಡಿ ಮ್ಯಾಲ ನಂದು ವ್ಯವಹಾರ ಐತಿ. ರೊಕ್ಕ ಕೊಡುದು ಬಡ್ಡಿ ತಗೊಳ್ಳೋದು. ನೀನು ಬಿಟ್ರೆ ನೀ ಹೋಗಿ 4 ಮಂದಿಗೆ ಹೇಳ್ತಿ, ಅವ್ರು ಹೋಗಿ 8 ಮಂದಿಗೆ ಹೇಳ್ತಾರೆ. ಅವ್ರು ನಾನು ರೊಕ್ಕ ಕೊಡಂಗಿಲ್ಲ. ನಂದು ಏನೈತಿ ಗೊತ್ತಾನ ಉದ್ಯೋಗ ಬರೀ ಬಡ್ಡಿ ಮ್ಯಾಲ ಐತಿ. ನಾ ಏನು ಮಾಡಬೇಕು ನಿನಗೆ ಏನು ಮಾಡ್ಬೇಡು ನನಗೆ ಗೊತ್ತೈತಿ. ಅದನ್ನು ನಿನಗೆ ಸದ್ದ ಮಾಡ್ತೀನಿ. ಲೆಕ್ಕಾಚಾರಿ ಈ ಹೆಣ ಏನೈತ್ಲೆ ಹೊಳ್ಯಾಗ ಹೋಗಿ ಅದನ್ನೆಲ್ಲ ಮುಗಿಸಿ ಯಾರಿಗೆ ಗೊತ್ತಾಗಬಾರ್ದು. ಮೊದ್ಲು ಎಲೆಕ್ಷನ್ ಬಂದಾವ್, ಒಟ್ಟ ಯಾರಿಗೆ ಏನು ಗೊತ್ತಾಗಲ್ದಂಗ ಅದನ್ನ ಮುಗಿಸಿ ಬಂದ್ಬಿಡು. ಸ್ವಾತಿ ಹಾ ರೀ ಸ್ವಲ್ಪ ಮನೆ ಕಡೆ ಹುಡುಗರು ನೋಡ್ಕೊ, ಸ್ವಲ್ಪ ಸಾಲಿ ಹೋದ್ ಕಳಸ. ಹಾ ರೀ ಹೋಗ್ಬರ್ರಿ. ಹಾ ಸ್ವಾತಿ ಸ್ವಲ್ಪ ಹುಷಾರ್ ಮನೆ ಕಡೆ, ನಾ ಸ್ವಲ್ಪ ಹೋಗಿ ಬರ್ತೇನೆ. ಹಾ ಹೋಗ್ಬರ್ರಿ. ಹುಡುಗ ಒಂದು ಶಾಲೆಗೆ ಭಾಳ ಟೈಮ್ ಆಗೈತಿ, ಅವನು ಶಾಲೆಗೆ ಕಳಿಸ್ಬೇಕ. ಇವೊಬ್ಬ ಬುಕ್ ಹಾಕೊಂತ ಕುಂತ ನೋಡಿ, ಇನ್ನ ಶಾಲೆಗೆ ಹೋಗೋ ಟೈಮ್ ಆಗ ಗೊತ್ತಿಲ್ಲ ಇವಂಗ. ಏನ್ ಮಾಡತ್ತಿ? ನಿಮ್ಮಪ್ಪ ಮತ್ ಬರ್ತಾನ ಈಗ ಬೈತಾನ ನನಗ್, ಶಾಲೆ ಕಳಿಸಿಲ್ಲ ನಾ ಹುಡುಗ ಅಂತ ಹೇಳಿ. ಗೊತ್ತಾಗಲ್ಲ ಶಾಲೆಗೆ ಜಲ್ದಿ ಹೋಗ್ಬೇಕಾ ಅನ್ನೋದ. ಹಾಕೋ ಬ್ಯಾಗ್. ಅವಂತ್ರ ಶಾಲೆ ಕಲಿಯಂಗಿಲ್ಲ, ನೀನಾರ ಶಾಲೆ ಕಲಿಬೇಕಲ್ಲ. ಶಾಲಿ ಕಳತ್ತೆ ದೌಡ್ ಬಾ ಮನೆಗೆ. ಅಲ್ಲಿ ಹುಡುಗರ ಜೊತೆ ನಿಂದ್ರಾಕ್ ಹೋಗ್ಬೇಡ. ಹಾ ಹೇಳ್ರಿ ಮಾವರ. ಏನ್ರಿ ಹೇಳಿ ಅಂದ್ರ ನಾ ಕೇಳಿದ ಕರೆ ಏನ್ರಿ? ಏನ್ರಿ ಅದು? ನನ್ನ ಮಗಳನ್ನ ಹೊಲ ದುಡ್ಸೋಲತ್ತೈತ್ ನಿನಗ ಬರಬರಿ ಅನಿಸ್ತೈತೇನೆ ಅದ? ಅದ್ರಾಗೇನೈತ್ರಿ, ಹೊಲಕ್ ಹೋಗೋಣ ತಾನೇ ಕರ್ಕೊಂಡ್ ಹೋಗಿನ.
ಏನ್ ತಪ್ಪೇನೈತ್ರಿ? ನನ್ ಗೊತ್ತಿತ್ತು ಗಿಳಿ ಹೋದ ಗಿಡಗನ್ ಕೈಯಾಗ ಕೊಟ್ರ ಹಿಂಗ ಆಕತ್ತ ಹೇಳಿ ನನ್ನ ಮಗಳು ಇಷ್ಟಪಟ್ಟು ತಾರನ್ ಕೈ ನಿಂದ ಕೊಟ್ಟೆನ. ಇಲ್ರಿ ಮಾವಾರ, ನಾವಿಬ್ರು ಗಂಡ ಅಂತ ಚಂದ ಇರ್ಬೇಕಾದ್ರ ನೀವ್ಯಾಕೆ ಇಷ್ಟ ಒದಾಡತ್ತೀರಿ? ನಾವಿಬ್ರು ಚಲೋ ಅದೀವಲ್ರಿ. ನನ್ನ ಮಗಳನ್ನ ಕೊಡ್ಬೇಕಾದ್ರ ಮಾತ್ ಮಾಡೇ ಕೊಟ್ಟ ನಿನಗ. ಎಳ್ಳನ್ ಕಾಲ್ ಬಿಸಿಲಾಗ ಇಡಬಾರ್ದತ್ತೆ ನೀನು ಮಾಡಿಕೊಟ್ಟತ್ತೆ ಅರೋಯ್ತೆ ನಿನಗ. ಈಗೊಮ್ಮೆ ಸುದ್ದಿ ಬಂದತ್ತೆ, ಇನ್ನೊಮ್ಮೆ ಸುದ್ದಿ ಬತ್ತಂದ್ರ ನನ್ನ ಮಗಳನ್ನ ಹೊಲ್ದಾಗ ದುಡಿಸ್ತೈತೆ ಅನ್ನೋದ. ನನ್ನ ಮಗಳನ್ನ ತಂದ ನಾ ಮನ್ಯಾಗ ಇಡ್ತಾನ. ಊರ್ ಮಂದಿ ಏನತ್ತಾರ ಅನ್ಕೋಲಿ ಅದಕ್ಕೆ ರೆಡಿದನ. ಸರಿ ಮಾವಾರ, ಆಯ್ತ್ರಿ. ಮಾವಂದ್ರೆ ಹೆಣ್ ಕೊಟ್ಟು ಕಣ್ತರ ಇರ್ಬೇಕ, ನಮ್ದಾಗ ಹಿಂಗ ಜೀವ ತಿನ್ಕರ ಇರಬಾರ್ದ. ಏನೋ ಸಾವುಕಾರದಾರ ಅಂತೇಳಿ ಅಹಂಕಾರ ತೋರಿಸ್ಬಾರ್ದು. ಏನು ಒಮ್ಮೆನ್ ಭೂಮಿಯನ್ ಮ್ಯಾಗಿನ ತೆಳಗ್ ಬಿದ್ದಿಲ್ಲ ಇವ್ರದ. ಇವರು ದುಡ್ದ ತಗೊಂಡಿರ್ಬೇಕಲ್ಲ. ನನಗೂ ಐತಿ ಛಲ, ಹಠ ಐತಿ, ಬಲ ಐತಿ, ಶಕ್ತಿ ಐತಿ, ದುಡ್ಡು ತಿಂತೀನಿ ಅಂತೇಳಿ. ನಿಂದಿಲ್ಲ ನಾನು ತಗೋತೀನಿ ನಾನು. ಇವ್ರ ಮಗಳಿಗೆ ನಾ ಏನು ಮುಳ್ಳಾಗ ನಡೆಸ್ತಾ ಇಲ್ಲ, ಭಾರ ಅಂತಾರ ನೋಡತ್ತೇನೆ ನಾನು. ನಾವಿಬ್ರು ಗಂಡ ಅಲ್ಲಿ ಚಲೋ ಇರ್ಬೇಕಾದ್ರೆ ಇವ್ರದೇನೇನೋ ಹೇಳ್ದತ್ತ, ವಾರ್ನಿಂಗ್ ಮಾಡ್ದತ್ತ ರೇ ಇದ. ಬಂದೇನ್ಪ ರಾಜ್ಕುಮಾರ, ಶಾಲಿ ಬಿಡ್ತಾ ನಡಿ, ಕೈಕಾಲ್ ಮುಖ ತಕೊಂಡ್ ಒಳಗ ಊಟ ಮಾಡ. ಸಂಜೆ ಬಂದೇನ? ಬಂದ ನೋಡ್ರಿ, ಬುಕ್ ಹಿಡ್ಕೊಂಡ್ ಕುಂತಾನ. ಅಪ್ಪು ಸರ್ ಏನ ಹೇಳ್ಕೊಟ್ರೆ? ಎಲ್ಲ ಕಳಿಸ್ಕೊತಾರ. ಯಾಕ್ರಿ ಇಷ್ಟಾಕ್ ಮುಖ ಸಣ್ಣನ್ ಮಾಡಿದ್ರಿ ಅವ್ನ ಮಾತ್ ಕೇಳಿ? ಹಂಗಲ್ಲ ಸಾತಿ, ಇವ್ರ ಸಾಲಿ ಕಲ್ಸಾತೀವ, ಅವರ ಸಾಲಿನ ಕಲ್ತಿಲ್ಲ, ಕಲ್ಯಾಕ ಬೇಡತಾನ. ಎತ್ತಿ ನೀರ್ ಕುಡ್ಸ್ ಬಂದಿ? ಯಾಕವ ನಾನ್ ಮುಖ ನೋಡಾಕತಿ? ಹಂಗೇನಿಲ್ಪ, ನಿಮ್ ತಮ್ಮ ಶಾಲಿಗೆ ಹೋಗ್ಕನ್ಲ, ಮತ್ ನಿನಗೂ ಶಾಲಿಗೆ ಹೋಗೋ ಮನಸ್ಸೈತ್ಪಾ? ಅವ ನನಗ ಸಾಲಿ ಹೋಗೋದ್ ಮನಸ್ಸಿಲ್ಲ. ನಮ್ ತಮ್ಮ ಕೈಲಾಗ ನನಗ್ ಸಾಕಲ್ಲ. ನಾನ್ ರೈತ ಆಗೋದು ಅಷ್ಟೇ ಐತ್ ನನಗ್. ರೈತ ಆಗ್ತಿಪ್ಪ ನೀನ? ನೋಡ್ರಿ ಮಗ ರೈತ ಆಗ್ತಾನಂತ, ತಮ್ಮ ಕಲೆ ಆತನೆಲ್ಲ ಕಲೀಲಿ ಅಂತ ನಾವು ರೈತ ಆಗ್ತಾನಂತ ನನ್ ಮಗ. ಸಮೂ ನೀವ್ ಯಾಕೆ ಹೋಗಲ್ವ? ನನಗೈತ್ಲ್ಯಾ ಸಾಲಿ ಹೋಗೋದ್ ಮನಸ್ಸಿಲ್ಲ. ನಮ್ ತಮ್ಮ ಕೈಲಾಗ ನನಗ್ ಸಾಕಲ್ಲ. ಅಣ್ಣ ನೀ ರೈತ ಆಗೋ, ನಾ ನೌಕರಿ ಹಿಡಿದ ಪೊಲೀಸ್ ಹಾಕ. ನೋಡ್ರಿ ನಮ್ಮ ಮಕ್ಕಳ ಎಷ್ಟ್ ಶಾಣೆ ಅದಾರ. ನನ್ನ ಮಗಳನ್ನ ಹೊಲ ದುಡ್ಸೋಲತ್ತೈತಿ ನಿನಗ ಬರೋಬರಿ ಅನಿಸ್ತೈತೆ ಅದ. ನನ್ ಗೊತ್ತಿತ್ತು ಗಿಳಿ ಹೋದ ಗಿಡಗನ್ ಕೈಯಾಗ ಕೊಟ್ರ ಹಿಂಗ ಆಕತ್ತ ಹೇಳಿ ನನ್ನ ಮಗಳನ್ನ ತಂದ ನಾ ಮನ್ಯಾಗ ಇಡ್ತಾನ. ಏನ್ ಮಾಡಾಕುಂತೀರಿ? ಸಾಲ ತಕೋಬೇಕನ್ನತ್ತೇನ ಸಾವ್ಕಾರ್ ಕಡೆ. ಸಾಲ ತಕೋಬೇಕನ್ನತ್ತೀರಿ? ಸಾಲದೇನು ಮಾಡ್ಕೊಳಕ್ ಹೋಗ್ಬೇಡ್ರಿ ನೀವು. ಸಾಲ ನಮ್ಗ ಮೊದ್ಲು ಬೇಡ. ಅಂದ್ರೆ ತಲೆ ತಗೊಂಡ್ಬಿಟ್ಟು ಅಂದಂಗಾತ. ನಾನು ಬಡತನದಾಗ ಇರ್ಬೇಕ, ನನ್ನ ಮಕ್ಕಳು ಬಡತನದಾಗ ಇರ್ಬೇಕ, ಒಟ್ಟು 7 ಜನಕ್ಕೆ ಬಡತನ ಇರ್ಬೇಕು ನನಗೆ. ಸಾಲ ತಕೋತೇನ, ಏನೋ 2-3 ಎಕರೆ ಹೊಲ ಮಾಡ್ಕೋತೇನ. 3 ಎಕರೆದಾಗ ಏನ್ ನಡ್ತಿದ್ ನಮ್ದು? ದುಡಿಯವ ನಾನು, ಮುಟ್ಸಾವ ನಾನ. ಪ್ಯಾಂತಿಗೆ ಏನೋ ಒಂದ್ ಮಾತು ಹೇಳ್ಬೇಕಂದ್ರೆ ಹೇಳ್ರೆ ಅಡ್ಡ ಬರ್ತೀನಿ ನನಗ. ಯಾ ಹೆಂಡತಿನೋ ಗಂಡ ಕೆಟ್ಟದಾಗ್ಲಿ ಅಂತ ಹೇಳಿ ಬಯಸೋದಿಲ್ಲ. ಆದ್ರ ಸಾಲ ಮಾಡಿ ಮಾಡುವಂತದ್ ಏನ್ ಇಲ್ಲಲ್ಲ, ದುಡಿದು ಮಾಡ್ಕೋಬಹುದು. ಆದ್ರ ಹಿರಿಯರ ಒಂದ್ ಮಾತ್ ಹೇಳ್ಯಾರಿ, ಹಾಸಿಗಿದ್ದಷ್ಟ ಕಾಲ್ ಚಾಚ್ಬೇಕಂತ ಹೇಳಿ. ಆ ಮಾತ್ ನಿಮ್ಗೆ ನೆನಪಿರ್ಲಿ. ನನಗ್ ಬುದ್ಧಿ ಮಾತು ಹೇಳಕ್ ಬರಬೇಡ, ಗೊತ್ತೈತಳ ಹೋಗ. ಅಡಿಯಲ್ಲಿ ಸಾವ್ಕಾರ ಅಂತೇಳಿ ನೀಗ್ಲಿಕ್ಕೆ ಅಂದ್ರ ಹರಿಲಕ್ ತಗೋತೇನ್ ರೊಕ್ಕ? ಬಾ ಅಲ್ಲಿ ಬಿಡ್ರಿ ಸಾವ್ಕಾರ,
ಬಾ ಬಿಡ್ತೀನಿ ಬಾ ಮಗನ ಅಲ್ಲಿ ಐತಿ ಬಿಡ್ರಿ ಸಾವ್ಕಾರ ಐತ್ ನಡಿ ಅದು ಸಾವ್ಕಾರ ಅಂತೇಳಿ ಬಿಡ್ರಿ ಸಾವ್ಕಾರ ಅಲ್ಲಿ ಹೇಳಾಕ್ತಿ ಬಾ ಸಾವ್ಕಾರ ಅಂತೇಳಿ ನನಗೇನ್ ಹೇಳ್ತಿ ಬಾ ಸಾವ್ಕಾರ ಸಾವ್ಕಾರ ಇವನು ನೋಡ್ರಿ ಮೊನ್ನೆ 2 ಲಕ್ಷ ರೂಪಾಯಿ ಅದಾವ ಬಡ್ಡಿನೂ ಇಲ್ಲ ಗಂಟು ಇಲ್ಲ ಈಗ ಸಿಕ್ಕೇನ್ರಿ ಹಡ್ಸಿ ಮಗ ಸಾವ್ಕಾರ ನನ್ ಬಿಡ್ರಿ ಸಾವ್ಕಾರ ಸಾವ್ಕಾರ ನೀವು ಕೊಡೋದು 2 ಲಕ್ಷ ಕೊಡ್ರಿ 1 ಲಕ್ಷ ರೂಪಾಯಿ ಬಡ್ಡಿನೇ ಆಗೈತ್ರಿ ಹ್ಯಾಂಗ ಕೊಡ್ಬೋದ್ರಿ ನಿಮ್ ಕೈ ಮುಗ್ತೀನ್ರಿ ನನ್ ಬಿಡ್ರಿ ಸಾವ್ಕಾರ ಗೋಸ್ಡಿಕೆ ಇನ್ನು ಕೈಲಿ ನೀಗ್ತಿದ್ರ ತಗೋಬೇಕು ಇಲ್ಲಾಂದ್ರೆ ಮುಚ್ಕೊಂಡ್ ಇರ್ಬೇಕು ತಗೋತ್ನ್ಯಾಗ ಎಷ್ಟು ಬಂದ್ ಮಾತು ಹೇಳ್ತಿ ಕುಡತ್ನ್ಯಾಗ ಕೈ ಏನು ಕುಂಡಿಂದ ಹೋಗಿರ್ತಾವನ ನಿನ್ನಂತವ್ರು ನೀರ ತಗೋಬೇಕು ಇಲ್ಲಾಂದ್ರ ತಗೋಬಾರ್ದ ಮಲ್ಕರ ಏನು ಮಾಡ್ಬೇಡ್ರಿ ಸಾವ್ಕಾರ ಏನು ಮಾಡ್ಬೇಡ್ರಿ ಏನು ಮಾಡ್ಬೇಡ್ರಿ ಸಾವ್ಕಾರ ಏನು ಮಾಡ್ಬೇಡ್ರಿ ಬ್ಯಾಡ್ರಿ ಅಪ್ಪು ಇಲ್ಲೇ ಸಾವ್ಕಾರ ಬಳಿ ಹೋಗೋಣ ಸ್ವಲ್ಪ ಗಪ್ಪ ಅಪ್ಪು ನೀ ಇಲ್ಲೇನಿದ್ರ ಸಾವ್ಕಾರ 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 ಶಿವಣ್ಣ ಬಂದ್ರಿ ಅವನ ಮ್ಯಾಗ ತರಿಸ್ಬೇಡ ಅಲ್ಲೇ ನಿಂದ್ರಸ್ ಶಿವಣ್ಣ ಸಾವ್ಕಾರಕ್ಕೆ ಭೇಟಿ ಆಗೋದತ್ರಿ ಏನ್ ಕೆಲಸ ಇತ್ತೇನ ಹ್ಞೂ ರೀ ಸಾವ್ಕಾರ ಶಿವಣ್ಣ ಬಂದ ನಿಮಗೂ ಬಾತ್ ಲೆಕ್ಕಾಚಾರ ಸರಿಸ್ಬಿಡು ನಮಸ್ಕಾರ ಸಕ್ಕರ ನಮಸ್ಕಾರಪ್ಪ ನಮಸ್ಕಾರ ಬಾಳ ದೂರ ಬಂದಿಲ್ಲ ನಿಮ್ ಕಡೆ ಕೆಲಸ ಇತ್ತು ಸಾವ್ಕಾರ ಸ್ವಲ್ಪ ಏನ್ ಪಾಸಿವ್ ಅಂತ ಕೆಲಸ ಸ್ವಲ್ಪ ರೊಕ್ಕ ಬೇಕಾಗಿದ್ರಿ ಮ್ಯಾಗ್ರೆ ಬಾರೋ ಶಿವು ಆಯ್ತ್ರಿ ಸಾವ್ಕಾರ ಸಂಜು ಬಾಬಾ ಕಡೆ ಬಾಬಾ ಸ್ವಲ್ಪನು ಪದ ತೆಗೆದು ಹಾಕ ನಿನ್ಗೆ ಎಷ್ಟ್ ಬೇಕು ಹೇಳ ನಾ ಕೊಡ್ತೇನೆ ಯಾಕೆ ಹೇಳ ರಗಡ್ ಮಂದಿ ಕೊಟ್ಟನ 10 ಲಕ್ಷ 20 ಲಕ್ಷ ಬಾಳ ಕೊಟ್ಟನ ಲೆಕ್ಕನ ಇಲ್ಲ ಇವತ್ತು ಕೊಡ್ತನು ನಾಳೆ ಕೊಡ್ತನು ಬರೇ ಇದ್ದ ಹೇಳ್ತಾರ ಆಪ ಹುಟ್ಟಿದಾವ್ ನೀವ್ ಒಬ್ಬ ನೋಡ ಬಡ್ಡಿ ಗಂಟ ಕೊಡಾವ್ ಕರೆಕ್ಟ್ ನೀವ್ ಒಬ್ನ ಶಿವು ನೀ ಕೊಟ್ಟ ಮಾತ ತಪ್ಪಂಗಿಲ್ಲೋ ಎಷ್ಟ್ ಬೇಕು ಹೇಳ ನಾ ಕೊಡ್ತೇನೆ 5 ಲಕ್ಷ ಸಾಕ್ರಿ ಸಾವ್ಕಾರ ಲೆಕ್ಕಾಚಾರ ಒಳಗ್ ಹೋಗಿ ಅಲ್ಲಿ ಟೇಬಲ್ ಮೇಲೆ 19 ನಂಬರ್ ಚಾವಿ ಐತಿ 2 ನಂಬರ್ ಟೇಜ್ರಿ ಹೋಗಿ ಕಿಸಿಂದ 5 ಲಕ್ಷ ರೂಪಾಯಿ ತಕೊಂಬರು ಈಗ ಹೇಳು ನಾ ಹೆಚ್ಚು ಬೇಕಾದ್ರ ರೊಕ್ಕ ಸಾಕ್ರಿ ಸಾವ್ಕಾರ ಅಷ್ಟ ಹೊಳ ಮಿದ್ದಷ್ಟ ತಗೊಂಡೇನ್ರಿ ಮತ್ತೆ ಏನ್ರಿ ಹಂಗಿದ್ರ ನೋಡ್ಕೊಂಡ ಲೆಕ್ಕಾಚಾರ ಒಳಗ್ ಹೋಗಿ ಟೇಬಲ್ ಮೇಲೆ ಬಾಂಡ್ ಪೇಪರ್ ಐತಿ ತಗೊಂಡ್ ಬಾ ಶಿವ ಇದ್ರಾಗ 5 ಲಕ್ಷ ರೂಪಾಯಿ ಅದಾವ ತಗೋ ನಿಮ್ಮಿಂದ ಬಹಳ ಉಪಕಾರ ಆತ್ರಿ ಸಾವ್ಕಾರ ಬರ್ತೇನ್ರಿ ಬಾರು ಶಿವ ಯಾವಾಗ ಕೊಡ್ತೈತಿ ಹೇಳಿಲ್ಲ ಇಟ್ಟಾಗ ಅವಸರ ಮಾಡಾತಿ ವಾಪಸ್ ಯಾವಾಗ ಕೊಡ್ತೈತಿ ಹೇಳವಲ್ಲ ಇಲ್ಲ ಸಾವ್ಕಾರ ಹೌದ್ರಿ ಮರ್ತ ಬಿಟ್ಟೇನ್ರಿ ಸಾವ್ಕಾರ 2 ತಿಂಗಳು ಟೈಮ್ ಕೊಡ್ರಿ ಎಲ್ಲಾ ಕ್ಲೋಸ್ ಮಾಡಿಬಿಡ್ತೇನ್ರಿ ನಿಮ್ದು ರೊಕ್ಕನ ನಂದು ಬೆಳೆ ಬರೋದೈತ್ರಿ 2 ತಿಂಗಳದಾಗ ಬರ್ತೈತ್ರಿ ಅವಾಗೆಲ್ಲಾ ನಿಮ್ದು ಮುಟ್ಟಿಸಿ ಬಿಡ್ತೇನ್ರಿ ಸಾವ್ಕಾರ ಬಂದರೆ ಬಾರು
ಸ್ವಲ್ಪ ಇಲ್ಲಿ ಹಬ್ಬಟ್ ಹೊತ್ತು ಬರೋ. ಇದ್ಯಾಕ್ರಿ ಸಾವ್ಕಾರ? ಸಮ್ ಸೇಫ್ಟಿ. ನಿಮ್ ಮ್ಯಾಗ ನನಗೆ ವಿಶ್ವಾಸ ಐತಿ ಬಿಡ್ರಿ. ಎಲ್ರಿ ಈ ಕೈ ಬೇಡ, ಈ ಕೈ ಕೊಡು. ಈ ಕೈ ರೀ? ಬಾಪು ಲೆಕ್ಕಾಚಾರ ಇದನ್ನ ಟೇಜ್ರೆ ತೆಗೆದಿಡು. ಹೋಗ್ ಶಿವು ಹೋಗ. ನಂದ 80 ಎಕರೆ ಹೊಲ ಐತಿ, ನಾನಾ ಬಿತ್ತಿಲ್ಲ. ನಿನ್ನ ಬೆಳೆ ಎಲ್ಲಿ ಬರ್ತೈತೋ? 5 ಲಕ್ಷಕ್ಕ 10 ಲಕ್ಷ ರೂಪಾಯಿ ಬಡ್ಡಿ ಹೆಂಗ್ ಮಾಡ್ಬೇಕು ಅನ್ನೋದು ನನಗೆಲ್ಲ ಗೊತ್ತೈತಿ. ಹೋಗು ನೀ ಹೋಗು. ಸಾವ್ಕಾರ 3 ವರ್ಷ ಬಿಟ್ರಿ ಬರೋಬ್ಬರಿ ಮಾಡ್ರಿಪ್ಪ. ಲೆಕ್ಕಾಚಾರ ನಮ್ ಕೆಲಸನ ಅದ ಐತೋ. ಅಲ್ಲಿ ತೋಟದಾಗ JCB ಬಂದಾವ್. ಹಾ ಸಾವ್ಕಾರ. ಸ್ವಲ್ಪ ತೋಟ ಕಡೆ ಹೋಗಿ ಬರೋ. ಹಾ ಸಾವ್ಕಾರ. ಸರಿ ಅಪ್ಪ ಕಡೆ ಕುಂದ್ರಿ ಇಲ್ಲಿ ಕುಂದ್ರಪ್ಪ. ಹಾ ಕುಂದ್ರ ಕಡೆ ಕೊಡು ಕಡಿ. ನಡೆ. ಅಪ್ಪು ನೀ ಇಲ್ಲ ಕುಂದ್ರ. ಇವ್ ರೊಕ್ಕ ಅದಾವು, ಹಿಡಿ ಇಟ್ಕೋ. ಸ್ವಲ್ಪ ಇಲ್ಲೇ ಕುಂದ್ರ, ನಾ ಗೊಬ್ಬರ ನಟ ಹೋಗಿ. ಸರ ಬಿಲ್ ಮಾಡ್ಕೊಂಡ್ ಬಂದೇನ್ರಿ. ಒಂದ್ 4 ಚೀಲ ಗೊಬ್ಬರ ಬೇಕಾಗಿದ್ರಿ. ಇದ್ರೊಳಗಿತ್ತು ಬರ್ರಿ. ನಾಲ್ಕು ಚೀಲ ತಗೋದು ನೋಡ್ರಿ. ಇದನ್ನ ತೋರಿ ನಿಮ್ಗಿಲ್ಲ. ಸರ ಅಲ್ಲಿ 8,000 ರೂಪಾಯಿ ತಗೊಂಡ್ರ ಮತ್ತೆ ನೀವು ಯಾಕೆ 10,000 ಹಚ್ಚಿರಿಲಿ? ಅಲ್ಲಿ ಮ್ಯಾಗಿನವ್ರಿಗೆ ಗೊತ್ತಿಲ್ಲ, ನಮ್ಗೇನು ಗೊತ್ತಿಲ್ಲ. ಅದು ನಾವು ಗುಳೆ ಕುಡೋದಷ್ಟೇ ನಮ್ದಾಗ. ನಾನ ಅದೇನ್ರಿ ಸ್ವಾತಿ, ನೀ ಯಾಕ್ರಿ ನಾನ್ ನಿಮ್ ಜೊತೆ ಕೆಲಸ ಮಾಡ್ಬಾರ್ದೆ? ಅದ ಹಂಗಲ್ಲ ಸ್ವಾತಿ. ಯಾಕ ಹಂಗೋ ಅಲ್ಲ ಹಿಂಗೋ ಅಲ್ರಿ, ನೀವು ಸುಮ್ಮೀರಿ, ನಂಗೆ ಗೊತ್ತೈತಿ. ಸ್ವಾತಿ, ನಿಮ್ಮ ಅಪ್ಪ ನನ್ ಕೊಡ್ಬೇಕಾದ್ರ ನೆಳ್ಳನ ಕಾಲು ಬಿಸಿಲಾಗಿ ಇಡಬಾರ್ದು ಅಂತ ಹೇಳಕ್ ಮಾತು ಕೊಟ್ಟಾನ. ನಮ್ ಹ್ಞೂ ಅಂದಿದ್ದಕ್ಕ ನಿಮ್ಮ ಅಪ್ಪ ನನಗೆ ಮದುವೆ ಮಾಡಿಕೊಟ್ಟಾನ. ಅದ್ರಾಗೇನ್ ತಪ್ಪೈತ್ರಿ? ಯಾರಪ್ಪನು ತನ್ನ ಮಗಳನ್ನ ಕೆಟ್ಟ ಮನೆಗೆ ಕೊಡ್ಬೇಕಂತ ಹೇಳಿ ಬಯಸೋದಿಲ್ಲ. ಅವ್ರಿಗೆ ಒಂದಂತ ಹೇಳಿ ಆಸೆ ಇರುತ್ತೆ, ಮಗಳನ್ನ ಚಲೋ ಮನೆಗೆ ಕೊಡ್ಬೇಕ, ಚಲೋ ಮನ್ತಾನೆ ಕೊಡ್ಬೇಕಂತ ಹೇಳಿ.
ಪ್ರತಿಯೊಬ್ರು ತಂದೆ ತಾಯಿಗೆ ಅದ ಆಸೆನೇ ಇರ್ತೈತಿ, ಬೇರೆ ಆಸೆ ಇರೋದಿಲ್ಲ. ನಾ ಏನ್ರ ನಮ್ಮ ಅಪ್ಪನ ಮಾತು ಕೇಳಿದ್ದೆ ಅಂತ ಇಟ್ಕೋರಿ, ಇಷ್ಟು ಹೊಂದಾಣಿಕೆಯಿಂದ ಇರಕ್ ಹಾಕಿದ್ದಿಲ್ಲ. ಅವ್ರ ಮಾತು ಕೇಳಿಲ್ಲ ಅಂತ ನಾ ಇಷ್ಟು ಖುಷಿಯಿಂದ ಅದೇನಿ. ಯಾಕಂದ್ರ ನಾನು ಶ್ರೀಮಂತರ ಮನೆಯಂತ್ರ ಬಂದಿನಲ್ಲ, ಬಡ್ರ ಮನೆಗೆ ಮದ್ವಿ ಮಾಡ್ಕೊಂಡೇನಿ. ಹಂಗಂತ ಹೇಳಿ ನನ್ಗೆ ಇಲ್ಲೇನ್ ಪ್ರೀತಿ ಕಮ್ಮಿ ಇಲ್ಲ, ಪ್ರೀತಿಯಿಂದನ ಅದೇನಿ, ಖುಷಿಯಿಂದನ ಅದೇನಿ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ. ಸ್ವಾತಿ, ನಾ ಪುಣ್ಯ ಮಾಡಿರ್ಬೇಕ ನೀನ್ ಅಂತ ಆಂತಿ ಪಡ್ಕೋಕ. ಹಂಗೇನಿಲ್ಲ ರೀ, ನೀವು ತಲೆ ಕೆಡಿಸ್ಕೋಬೇಡ್ರಿ. ನಾ ಖುಷಿಯಿಂದನ ಅದೇನಿ. ಇವಾಗೆಲ್ಲ ಮುಗಿತಲ್ಲ, ನಮ್ಮಪ್ಪನೂ ನಿಮ್ ಜೊತೆ ಮದ್ವಿ ಮಾಡಿ ಕೊಟ್ಟಾರಲ್ಲ. ಇವಾಗ ತಂದೆ ತಾಯಿ ಬಂಧು ಬಳಗ ಅಣ್ಣ ತಂಗಿ ಎಲ್ಲ ನೀವ ಅಲ್ಲ, ಕೊಟ್ಟ ಹೆಣ್ಣ ಕುಲಕ್ ಹೊರಗ ಅಂತಾರ. ಹಂಗ ಮತ್ತ ನಾ ಸತ್ರ ಗಂಡನ ಮನಿಯೊಳಗ ಮಣ್ಣ ಹಾಕೈತಿ ಹೊರತು ತವ್ರ ಮನಿಯೊಳಗ ಮಣ್ಣಾಗಲ್ಲ. ಏನ್ ಮಾತಾಡಿದೆ ಸ್ವಾತಿ? ನಿನ್ ಬಾಯಲ್ಲಿ ಎಂತ ಮಾತ್? ಹಂಗೆಲ್ಲ ಮಾತಾಡ್ಬೇಡ ಸ್ವಾತಿ. 7 ಜನ್ಮದಾಗ ನೀನು ನನ್ನ ಹೆಂಡತಿ ಬೇಕಂತ ನಾ ಬಯಸ್ತೇನೆ ಹೊರತ ಆ ಥರ ಏನೇ ಮಾತಾಡಕ್ ಹೋಗ್ಬೇಡ. ಏನ್ ಬೇಕ್ ಬಾ? 2 ಕಿಲೋ ಗಾಂಧಿ ಕೊಡ್ರಿ, 2 ಕಿಲೋ ಶೇಂಗಾ ಕೊಡ್ರಿ. ತಮ್ಮ ಹಚ್ಚಿರತ್ತ ತೋಪಿ 320 ರೂಪಾಯಿ ಆತ್. ಇವು 500 ರೂಪಾಯಿ ಅವ್ರಿ ತಗೋರಿ. 320 ತಗೋರಿ, ಉಳ್ಕಿದೆಲ್ಲ ಬಾಕಿ ಮುರ್ಕೋರಿ. 1 2 3 4 ಯಪ್ಪಿ 400 ಕೊಟ್ಟಿಲ್ಲ ಇವ. ಹೌದ್ರಿ ಸರಿ. 5 ರೂಪಾಯಿ 1 2 3 ಅದ 3 ಅದಾಳ ಇವು. ತರಪ್ಪ ನೋಡ್ತೀನಿ. ಹಿಡಿಯೋಣ. 1 2 3 ತಮ್ಮ 100 ರೂಪಾಯಿ ಇರೇ ತಳಗ್ ಬರ್ತಲ್ಲ. ನೋಡಲಿಲ್ಲ ನಾನು. 400 ರೂಪಾಯಿ ಇವ. ಹೋದ್ಲಣ್ಣ, ಇಲ್ಲೊಂದು 100 ರೂಪಾಯಿ ಬಿದ್ದಿದ್ಲ. ಹಿಡಿಯೋಣ ನೀನು 500 ರೂಪಾಯಿ. ಸ್ವಾತಿ, ಹಾ ರೀ, ಇದನ್ನ ತೋಟಕ್ಕ ಆಳುಗಳು ಬರತಾರ, ಸ್ವಲ್ಪ ರಾಶಿ ಮಾಡ್ಬತ್ತೇನ. ಆಯ್ತವ್ರಿ, ಹೋಗ್ಬರ್ರಿ. ಹಾ, ಸ್ವಲ್ಪ ಹುಷಾರ ಮನೆ ಕಡೆ. ಹಾ ರೀ. ನಮಸ್ಕಾರ ಗೌಡ್ರ. ನಮಸ್ಕಾರಪ್ಪ, ನಮಸ್ಕಾರ. ಏನಪ್ಪಾ ಶಿವ, ಮುಂಜಾನೆ ಎದ್ದ ಈ ಕಡೆ ಹೊಂಟಿಲ್ಲ? ಗೌಡ್ರ ಸ್ವಲ್ಪ ರಾಶಿ ಮಾಡೋದೈತ್ರಿ, ಹೊಂಟೇನ್ರಿ, ಅಟ್ಟ ಹೊಲಕ್ ಹೊಂಟೇನ್ರಿ. ರಾಶಿ ಮಾಡತಿ ಶಿವು? ನಿನ್ ಕಡೆ ಒಂದ್ ಮಾತೈತಿ, ಮರ್ತಾ ಬಿಟ್ಟನು, ಸ್ವಲ್ಪ ನಿಂದ್ರನಿ. ಊರಾಗ ಆ ಸಾವುಕಾರಂದು ದರ್ಪ ಭಾಳ ಆಗೈತಿಪ್ಪ ಶಿವು. ಆ ಮಗನ ಸ್ವಕ್ ಅಡಗಿಸ್ಬೇಕಂದ್ರ ನಾ ಇಲೆಕ್ಷನ್ ನಿಂದ್ರಬೇಕಾಗೈತಿ. ಈಗ ಅದರಾಗ ರೈತರು ನೀನ ಇಲೆಕ್ಷನ್ ಮಾಡಪ್ಪ ತಿಳ್ಕಿರಂದ ಒತ್ತಾಯ ನಾನು ನಿಂದ್ರಸ್ಯಾರ. ಈ ಸರ ನೀನು ಒಟ್ಟು ನನಗೆ ಸಹಾಯ ಮಾಡ್ಬೇಕಪ್ಪ. ನಮ್ಮ ಅಂದ್ರೆ ಹೊಟ್ಟ ನಮಗ ಬರೋರಿ. ಅಷ್ಟು ಮಾಡಿ ಪುಣ್ಯ ಕಟ್ಬಾರಪ್ಪ ಶಿವು. ನೀನು ರೈತದಿ, ನಿನ್ನ ಕಷ್ಟ ನನಗೆಲ್ಲ ಗೊತ್ತಾಗತ್ತಿಪ್ಪ. ನೀನು ಬೆಳೆದಿ, ನಿನ್ನ ತಕ್ಕ ಬೆಲೆ ಸಿಗುವಾಗೈತಿ. ಹೌದ್ರಿ, ನಿನಗೆ ಬೆಲೆ ಸಿಗುವಂಗ ನಾ ಮಾಡ್ತಾನ. ನಿನಗೇನು ಸರ್ಕಾರದ ಸವಲತ್ತು ಏನು ಬೇಕಲ್ಲ ಎಲ್ಲ ನನಗೆ ಕೇಳ, ನಾ ಮಾಡಿ ಕೊಡ್ತಾನ. ಅಟ್ಯಾಕ್ ಕಾಳಜಿ ಮಾಡ್ತಿ? ಇದು ಒಂದು ಸಲ ನನಗೆ ಆಶೀರ್ವಾದ ಮಾಡ, ಮುಂದಿನ ಕೆಲಸ ನೀನ ನೋಡಕ್ಕೆ. ಗೌಡ್ರ ಅಷ್ಟು ಮಾಡಿ ಪುಣ್ಯ ಕಟ್ಕೋರಿ ಗೌಡ್ರ. ನಾನು ಬೆಳೆ ಅದು ಬಿತ್ತೇನ್ರಿ, ರಾಶಿ ಅದು ಮಾಡ್ಕೊಂಡೇನ್ರಿ, ಅದ್ರ ತಕ್ಕಂತೆ ಬೆಲೆ ಸಿಗುವಾಗ ಮಾಡ್ರಿ. ನಾನು ಸಿಕ್ಕಂಗ ಸಾಲ ತೆಗ್ದೇನ್ರಿ, ಪಟ್ ಮುಟ್ಟಬೇಕಾಗಿತ್ತು ನನಗೆ. ಅದ್ರ ಕಾಳಜಿ ಬಿಡಪ್ಪ, ನಾ ಅದನ್ನ ನಾ ಇರುತ್ತಾನ. ನೀ ಯಾಕೆ ಕಾಳಜಿ ಮಾಡ್ತಿ? ಅದ್ರದೆಲ್ಲ ಕಾಳಜಿ ಬಿಡ. ಆಯ್ತ್ರಿ ಗೌಡ್ರ, ಬರ್ತೇನ್ರಿ. ಏ ಶಿವ ಹೇಳ್ರಿ. ಹಂಗ ನೀನು ರೈತ 4 ಮಂದಿ ರೈತರಿಗೆ ಹೇಳಿ ಈ ಸರ ನಂಗೆ ಆರಿಸ್ತಾರಂಗ ಮಾಡಪ್ಪ. ನೀನು ಓಟ್ ಹಾಕ, ನಿಮ್ಮ ಮನ್ಯಾಗೂ ಎಲ್ಲ ತಿಳಿಸಿ ಹೇಳಿ 4 ಮಂದಿ ರೈತರಿಗೆ ಎಲ್ಲ ಹೇಳಿಕಿರಿಂದ ಈ ಸರ ನಾನು ಬರುವಾಗ ಮಾಡ್ಬೇಕಪ್ಪ. ಮಾಡ್ತೇನ್ರಿ ಗೌಡ್ರ. ತಪ್ಪಿಸ್ಬೇಡಪ್ಪ. ಮತ್ತ ಇಲ್ರಿ ಗೌಡ್ರ, ತಪ್ಪಿಸ್ಬೇಡ. ಗೌಡ್ರ. ಹಾ, ಬಾ.
ಪ್ರತಿ ವರ್ಷದಂತೆ ಈ ವರ್ಷ ನನ್ನ ಭೂಮಿ ತಾಯಿ ನನ್ನ ಕೈ ಬಿಡಲಿಲ್ಲ. ಪುರ ಅವ್ರ ಸಾಲ ಎಲ್ಲ ಕೊಟ್ಟ ಆರಾಮಾಗಿರ್ಬೇಕು. ತಾಯಿ ನೀನವ. ಯಪ್ಪ ಹೆಂಗೂ ರಾಶಿ ಮಾಡಿ ಕಡಿಯಾಕಾದ್ನೆ ಈಗ ಪಟ ಧಾರಣಿ ಕೇಳ್ಕೊಂಡು ಪಟ ಮಾರಿ ಬಿಡ್ಬೇಕು. ಅದ್ರಾಗ ನಮ್ಮ ಸಾವುಕಾರದ ಪಟ್ನ ಕೊಡ್ಬೇಕು. ಅಲ್ಲಿ ಮೊದ್ಲ ಡೇಟ್ ಸನೇ ಬಂದೈತಿ, ಅವ್ನು ಮೊದಲು ಕ್ಲೋಸ್ ಮಾಡ್ತೇನೆ. ಮನುಷ್ಯ ಸರಿ ಇಲ್ಲ ಮಂದ. ಗೊತ್ತಾಯ್ತು. ನಾನು ಅಪೋಸಿಟ್ ಕ್ಯಾಂಡಿಡೇಟ್ ನೀನಾ? ಹೆಂಗೆ ಟಿಕೆಟ್ ಲ್ಯಾಮಿನೇಷನ್ ಮಾಡ್ಲಕ್ ಬಂದಿಲ್ಲ, ಹಂಗೆ ವಾಪಸ್ ತಗೋ. ನಿನಗೂ ಚಲೋ ನನಗೂ ಚಲೋ. ಈ ಮಾತ ನೀ ಭಯ ಬಿದ್ದು ಹೇಳತ್ತೇವ ಏನ ನೀ ಸೋಲ್ತಿ ಅಂತ ಹೇಳತ್ತೇವ? ನನ್ನ ಜೀವನದಾಗ ಸೋಲು ಅಂತ ಗೊತ್ತಿಲ್ಲ. ನಿನ್ನ ಹತ್ರ ರೊಕ್ಕ ಇರ್ಬೋದು, ದುಡ್ಡಿನ ಅಹಂಕಾರ ಇರ್ಬೋದು, ಆದ್ರೆ ನನ್ನ ಬೆಂಬಲ ರೈತರದಾರ. ರೈತರ ಓ ಭ್ರಮೆ, ಹಣ ನೋಡಿದ್ರೆ ಹೆಣ ಬಾಯ್ ಬಿಡ್ತೈತಿ, ಅದು ಗೊತ್ತೈತಿಲ್ಲ. ನೀ ಏನ ತಿಪ್ಪರ್ಲಾಗ ಹಾಕಿದ್ರು ನಾ ಟಿಕೆಟ್ ವಾಪಸ್ ತಗೊಳಂಗಿಲ್ಲ. ಗೌಡ ಬಾ, ಬಿಸಿರಾಗತೈತಿ ಬಾ. ಸಾವ್ಕಾರ, ನಾ ಕುಂದ್ರಲಾಕ್ ಬಂದಿದ್ದೀನಿ. ನಿನ್ನ ಹಣಕ್ಕ ನಾ ಆಸೆ ಪಡೋ ಮಗ ಅಲ್ಲ. ನಿನ್ನ ಹಣಕ್ಕೋಸ್ಕರ ನಾ ಜನ ಕಳ್ಕೊಳಕ ಸಾಧ್ಯ ಇಲ್ಲ. ಗೌಡ ಸುತ್ತರೆ ಕುಂಡ್ರ ಜನ ಅಂದ ಹಣ ಯಾಕೆ ಹೋಗೋತಿ? ಸಾವ್ಕಾರ, ನಿನ್ನ ರೊಕ್ಕ ನನಗೆ ಬೇಡ, ನನಗ ಜನ ಬೇಕು, ಜನ. 20 ಲಕ್ಷ. ಸಾವ್ಕಾರ, ನನ್ಗೆ ಯಾಕೋ ಸರಿ ಅನ್ಸವಲ್ದ. 40 ಲಕ್ಷ. ಸಾವ್ಕಾರ, ನಿನ್ನ ಹಣದ ಆಸೆಕ ನನ್ನ ಜನರನ್ನ ಕಳ್ಕೊಳಕ ನನಗೆ ಸಾಧ್ಯ ಇಲ್ಲ. 60 ಲಕ್ಷ. ನಾನು ನಂಬಿ ಜನಕ್ಕೆ ನಾ ಮೋಸ ಮಾಡಂಗಿಲ್ಲ, ಮೋಸ ಮಾಡಕ್ ಸಾಧ್ಯನೇ ಇಲ್ಲ. ಸೌಂಡ ಕಡಿಮೆ ಮಾಡ. 90 ಲಕ್ಷ. ಹಿಂಗ್ ಮಾಡ್ಲಿ, 1 ಕೋಟಿ ತಗೊಂಡು ಸೆಟ್ಲ್ ಆಗಿಬಿಡ್ಬೇಕು. ಸಾವ್ಕಾರ, 1 ಕೋಟಿಗೆ ಬಗೆಹರಿಸೋಣ್ರಿ. ನನ್ನ ಟಿಕೆಟ್ ವಾಪಸ್ ತೊಗೊಂಡ್ಬಿಡ್ತಾನೆ. ಹಣ ಅಂದ್ರ ಹೆಣ ಬಾಯ್ ತೆಗಿದಿತ್ತ ಅತಿದ್ರ ನಿಜ ಆತ್ ನೋಡ್ಲಿ ಬಂಸರ್. ಹೌದು ಸರ್, ನಿಜ. ಇವತ್ತು ಸಾಯಂಕಾಲ 5:20 ನಮ್ಮ ಹಳಿ ಅಡ್ಡ ಕಡೆ ಬಾ, ಸುದ್ ಮಾಡ್ತೀನಿ. ಸಾವ್ಕಾರ, ಕೊಟ್ಟ ಮಾತ ಇಟ್ಟು ಬಾನ ಎಂದೂ ತಪ್ಪಿಲ್ಲ ನೀವು. ಈಗ ಸದ್ಯ ಬೇಕಂದ್ರೆ ಬೇಕು. ಬಂಸರ್ ತೊಂಬ್ರವ್. ಆಯ್ತು ಸರ್, ತರ್ತೀನಿ. ಸರ್, ಓ ಮೈ ಗಾಡ್, ಇಷ್ಟು ರೊಕ್ಕ ನಾ ಜೀವನದಾಗ ನೋಡಿಲ್ಲ. ಇನ್ನ ಸೆಟ್ಲ್ ಆಗಿಡ್ಬೇಕು ನಾ. ಸಾವ್ಕಾರ, ನಾನು ಹೋಗಿ ಬರ್ತೇನೆ ರೀ. ಗೌಡ ಎಲ್ರಿ ಟಿಕೆಟ್ ಅದು ಹುಷಾರ. ಟಿಕೆಟ್ ಅಲ್ರಿ ಸಾವ್ಕಾರ, ಟಿಕೆಟ್ ಬಕೆಟ್ ತರ ಇಲ್ರಿ ನಾ. ಬಂಸರ ಕೆಲಸ ಆತ ಸರ್, ನುಕ್ಕನ್ನಿಟ್ಟದ ಇನ್ನೂ ಯಾರಿಗೂ ಗೊತ್ತಿಲ್ಲ ಬಿಡಿ. ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಈ ಸಲ ಎಲ್ಲ ನೀವೆಲ್ಲ ಸೇರಿ ನಾನು MLA ಮಾಡ್ಬೇಕು ಅನ್ನೋದು ನಿಮ್ಮ ಆಸೆ ಇತ್ತು. ನಿಮ್ಮ ಆಸೆ ನಾ ಏನ್ ನಿರಾಸೆ ಮಾಡಂಗಿಲ್ಲ. ನಮ್ಮ ಸಾವ್ಕಾರರು ನಾ ಬಂದ್ರು ಅಷ್ಟ, ನಮ್ಮ ಸಾವ್ಕಾರ ಬಂದ್ರು ಅಷ್ಟ. ಈ ಸಲ ನಾವು ನೀವು ಎಲ್ಲರೂ ಸೇರಿ ನಮ್ಮ ಸಾವ್ಕಾರನ MLA ಮಾಡಿಸ್ಬಿಡ್ನು. ಈ ಸಲ ನಾ ಟಿಕೆಟ್ ಹೊಳೆ ತಗೋಬೇಕು. ಕಾರಣ ಏನಪ್ಪ ಅಂದ್ರ ಸಾವ್ಕಾರರು ಒಳ್ಳೆ ಗುಣ, ಒಳ್ಳೆ ಮನಸ್ಸ ನಮ್ಮನ್ನ ಈ ತರ ಮಾಡೈತಿ. ನೀವೆಲ್ಲ ರೈತರು ನನ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ರಿ, ಅದೇ ರೀತಿ ನಮ್ಮ ಸಾವ್ಕಾರಿಗೆ ಸಪೋರ್ಟ್ ಮಾಡಿ ಅಂತೇಳಿ ಬರ್ತಾ ಇದಾರೆ ನೋಡ್ರಾಗ ಬಂದ್ಬಿಟ್ರು. ನಮ್ಮ ಸಾವ್ಕಾರರು ಮಾಡೋ ಕೆಲಸ ಎಲ್ಲ ಪೂರ್ಣ ಮಾಡಿಬಿಟ್ಟಾರು, ಏನು ಉಳಿಸಿ ಇಲ್ಲ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸಿ ನಮ್ಮ ಸಾವ್ಕಾರಿಗೆ ಅವಕಾಶವನ್ನು ಕೊಡ್ತಾ ಇದ್ದೀನಿ.
ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಏನಪ್ಪಾ ಅಂತಂದ್ರೆ ವರ್ಷ ನಾನು ಆರಿಸ್ತಿರ್ತೀರಿ, ಈ ವರ್ಷ ನಾನು ಆರಿಸಿ ತೊಗೊಂಬರ್ರಿ. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ನಾ ಕೆಲಸ ಏನು ಮಾಡಿ ನೋಡು ನಿಮಗೂ ಬರ್ತೈತಿ. ಇಲ್ಲಿ 4 ಮಂದಿ ಕೂತವ್ರು ಏನೈತಿ ನೀವೇ ಹೇಳ್ರಿ ಏನು ಮಾಡಿ ನೋಡುದು. ಬಾತ್ರೂಮ್ ಇದೆಲ್ಲ ಸಂಖ್ಯಾಗ ಬಾತ್ರೂಮ್ ಮಾಡಿ ಕಟ್ಟಿಸ್ಕೊಟ್ಟಿನಿ. ಕಬ್ಬಿನ ಬೆಲೆ ಏಟಿತ್ತು 4,000 ಇತ್ತು, 5,000 ಮಾಡಿ. ಇನ್ನು ಮುಂದೆ ದ್ರಾಕ್ಷಿ ಬೆಲೆ ಏಟೈತ್ಲೆ ಅವ್ರು ಎಷ್ಟು ಹೇಳ್ತಾರಲ್ಲ 500 ಅಂದಲ್ಲಿ 1,000 ರೂಪಾಯಿ ಮಾಡಿ ನಾ ಕೊಡ್ತೀನಿ ಈ ವರ್ಷ. ಯಾಕಪ್ಪ ಅಂತಂದ್ರೆ ನಮ್ಮ ಗೌಡ್ರು ಆಲ್ರೆಡಿ ನಿಮ್ಗೆ ಹೇಳ್ಯಾರ ನನ್ನ ಬಗ್ಗೆ, ನಿಮಗೂ ಬರ್ತೈತಿ ಇವರು ಹೇಳ್ತಾರ. ಅದ್ರ ಸಂಬಂಧ ವರ್ಷ ಹೆಂಗ ನನಗೆ ಸಪೋರ್ಟ್ ಮಾಡಿ ನಾನು ಆರಿಸಿ ತರ್ತಿರ್ಲ, ಈ ವರ್ಷ ನಿಮ್ಮ ಮಗ ತಂದ ಕಿಸಿಂದ ಇದು ವರ್ಷ ನಾನು ಆರಿಸಿ ತೊಗೊಂಬಾರಿ. ಇಷ್ಟು ಹೇಳ್ತೀನಿ. ಇಷ್ಟು ಹೇಳಿ ನಿಮ್ಗೆ ಏನು ಕೆಲಸ ಬೇಕಾದ್ರೆ ಏನು ಬೇಕಾದ್ರೆ ನನ್ನ ಆಫೀಸ್ಗೆ ಬರ್ರಿ, ನಿಮ್ಗೆ ಮಾಡಿ ನಾ ಕೊಡ್ತೇನೆ. ಈ ವರ್ಷ ನಿಮ್ದು ಏಟೈತಿಲ್ಲ ತೊಗರಿ ಬೆಳೆ ಗೊಂಜಾಳ ರೇಟ್ 5,000 ರೂಪಾಯಿ ಮಾಡ್ತೀನಿ. ಇನ್ನೂ ಏನು ಬೇಕ್ರಿಪ್ಪ ನಿಮ್ಗೆ? ಇನ್ನೇನು ಬೇಕ್ರಿ ಬೇಡ್ರಿ. ಗೊಂಜಾಳದ ಏಟೈತಿ 5,000 ರೂಪಾಯಿ ಮಾಡ್ತೀನಿ ಕ್ವಿಂಟಲ್ಗೆ. ಮತ್ತೆ ಅದಕ್ಕೆ ನಿಮ್ಗೆ ಏನ ಸಮಸ್ಯೆ ಬಂದ್ರೆ ನಾ ಇರ್ತೇನೆ ನಿಮ್ಮ ಬೆನ್. ನೀವು ನನಗೆ ಓಟ್ ಹಾಕ್ರೆ ಆರಿಸ್ತಾರೆ. ಇಷ್ಟು ಹೇಳಿ ನನ್ನ ಭಾಷೆಯನ್ನು ಮುಗಿಸ್ತೇನೆ. ನಮಸ್ಕಾರ ವೀಕ್ಷಕರಿಗೆ, ನೀವು ನೋಡ್ತಾ ಇದ್ದೀರಾ ಲೋಕಲ್ ನ್ಯೂಸ್. ಈ ನ್ಯೂಸ್ ನಲ್ಲಿ ಇವತ್ತೇ ಕಾಣ್ತಾ ಇರೋದು ಇವತ್ತಿನ ದಿನನಿತ್ಯದ ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಇದೇ ಆಗಿದೆ. ಅದು ಏನಂದ್ರೆ ನಿನ್ನೆ ನಡೆದಂತ ಇಲೆಕ್ಷನ್ ಅಲ್ಲಿ ಸಾಹುಕಾರರು 30,000 ಮತಗಳಿಂದ ಗೆದ್ದು ಬಂದಿದ್ದಾರೆ. ಅವರನ್ನ ಭೇಟಿಯಾಗಿ ಮಾತಾಡ್ಸೋಣ ಒಂದು ಸಣ್ಣ ವಿರಾಮದ ನಂತರ. ಅಂತೂ ಇಂತೂ ಆರಿಶ್ ಬಾನಿ ಕನಸ ನನಸಾಯ್ತ. ಧಾರಣಿ ಹೆಚ್ಚು ಮಾಡತ್ತಾರ. ಧಾರಣಿ 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡಂದಾರ. ನಾ ಹೇಳಿದು ಬರೇ 4 ಸುಳ್ಳು ಹೇಳಿನಿ. ರೈತರ ಸತ್ರೇನು ಬಿಟ್ರೇನು ನನಗೇನ್ ಮಾಡೋದು? ನನ್ನ ಬಿಸ್ನೆಸ್ ನಡೀತಾ ಇರ್ಬೇಕು, ನಾನು ನೋಡ್ತಾ ಇರ್ಬೇಕು ಅಷ್ಟೇ. ಇಲೆಕ್ಷನ್ ಮುಗಿತು, ರಿಸಲ್ಟು ಬತ್ತು. ಇನ್ನ ಮುಂದಿನ ಕೆಲಸ ನೋಡ್ಕೋಬೇಕೇನು. ರೊಕ್ಕ ಇನ್ನು ಯಾರು ಕೊಡೋದಾರ? ಈಗ ಇವತ್ತು ಶಿವನ ಮನೆಗೆ ಹೋಗ್ಬೇಕು, ಇವತ್ತು ವಸೂಲಿ ಮಾಡಬೇಕು. ಶಿವಂದ ಡೇಟ್ ಬಂದಾಚಿ. ದೇವ್ರೆ ಧಾರ್ಮಿಕ ಕೇಳಕ್ ಹೊಂಟೇನಪ್ಪ, ಎಲ್ಲ ರೇಟ್ ಚಲೋ ಆಗೋಂಗ್ ಮಾಡಪ್ಪ. ನಮಸ್ಕಾರ ಮಾಲಕ. ನಮಸ್ಕಾರ ಶಿವ. ಬಾ. ಮಾಲಕ್ರ ಗೊಂಜಾಳ ಧಾರಣಿ ಕೇಳಕ್ ಬಂದಿನಲ್ಲ. ಶಿವ್ ನಿನ್ ಗೊತ್ತೈತ ಧಾರಣಿ ಅಂತೂ ಎಲ್ಲ ಹೇಳೈತಮ್ಮ. ಈಗ ಮತ್ 1,000 ರೂಪಾಯಿ ಕ್ವಿಂಟಲ್ ಅಂತೂ ಈಗ ಹಿಂಗೈತಿ. ಮ್ಯಾಲೆ ಅನ್ನೋದು ರಾಜಕಾರಣ ಗೊತ್ತೈತಿ ನನಗ. ಒಂದಿನ ಹಂಗ ಒಂದಿನ ಹಿಂಗ. ನಾವ್ ಏನ್ ಮಾಡೋರಪ್ಪ, ಅವ್ರ ಹೆಂಗ್ ಹೇಳ್ತಾರ ನಾವು ಕೇಳ್ಬೇಕಾಗಿರ್ತೈತಿ. 1,000 ರೂಪಾಯಿ ಕ್ವಿಂಟಲ್ ಅದು ಹಿಡಿತನು. ಮತ್ತೆ ಎಲ್ಲ ಕ್ವಾರ್ಟರ್ನು ಮತ್ತ ನಿನಗ ಲಾಸ್ ಆಕತ್ ನೋಡತ್ತಮ್ಮ. ಮಾಲಕರ ಸಾಲೆಲ್ಲ ಕುತ್ತಿಗೆ ಬಂದಿದ್ರಿ, ಹ್ಯಾಂಗ ಮಾಡ್ಬೇಡ್ರಿ. ನೋಡಿ ಧಾರಣಿ ನೀವು ಸ್ವಲ್ಪ. ಶಿವ್ ಭಾಳ ಆತ್ಮೀಯತೆ ಹೇಳ್ತಾನು. ದಾರಿ ಅಂದ್ರೆ ಭಾಳ ಇರ್ತೈತಿ. ಮ್ಯಾನವ್ರು ಹೆಂಗ್ ಹೇಳ್ತಾರ ಹಂಗೆ ಕೇಳ್ಬೇಕು. ಕೊಟ್ಟ ನೀನ್ ಹಸಾಕಿ ಭಾಳ ಆದ್ರೆ ಒಂದು 50,000 60,000 ಪಾಠ ಬರ್ಬೋದು. ನೋಡಿ ವಿಚಾರ ಮಾಡ. ಮಾಲಕರ ರೈತ ಬಿತ್ತಿದ ಬೆಳೆಗೆ ಒಳ್ಳೆ ಬೆಲೆ ಸಿಕ್ಕರೆ ದೇವ್ರ ನಮ್ ಜೊತೆ ಇದ್ದಂಗಿರ್ತಾನ. ಒಂದ್ ವೇಳೆ ರೈತ ಬಿದ್ದಿದ ಬೆಳೆಗೆ ಬೆಲೆನ ಸಿಗ್ಲಿಕ್ಕಂದ್ರೆ ದೇವರ ಬೆಲೆಗೆ ನಾವು ಹೋಗ್ಬೇಕಿತ್ರಿ. ಹೆಂಗಾರ ಮಾಡ್ರಿ. ಶಿವ್ ನಿನ್ನ ಮನಸ್ಸಿನ ಮಾತು ನನಗೆ ಗೊತ್ತಾಕೈತಿ. ದಾರಿನ ಹೆಂಗತ್ ನಾ ತಗೋಬೇಕಾರ್ತೈತಿ. ಈಗ ನೋಡಿಲ್ಲಿ ತೊಗರಿ ಹೆಂಗ್ ಬಿದ್ದಾವ, ಚೀಲ ನೋಡಲ್ಲ ಹೆಂಗ್ ಬಿದ್ದಾವನಿ. ನಾ ಏನ್ ಮಾಡಕ್ಕಾಗಲ್ಲ. ಆಲ್ರೆಡಿ ಫುಲ್ ಲಾಸ್ ಆಗೈತೆ ನಮ್ಗೆ. ನೀನ್ ಇಚ್ಛೆ. ಬರ್ತೀನ್ರಿ ಮಾಲಕರ. ಆಯ್ತು ಸರಿ, ಹೋಗ್ಬಾತಮ್ಮ. ಸಾಹುಕಾರ್ದ ರೊಕ್ಕ ಕೊಡ್ಬೇಕು. ದೇವ್ರೆ ಮಾಡ್ದಪ್ಪ. ಅಯ್ಯೋ ದೇವ್ರೆ ಗೌಡ್ರ ಬಂದ್ರಲ್ಲ. ನಮಸ್ಕಾರ ಗೌಡ್ರ. ನಮಸ್ಕಾರ ಬಾಪ. ನಮಸ್ಕಾರ ಗೌಡ್ರ. ಧಾರಣೆ ಕೇಳಕ್ ಹೋಗಿದ್ದೇನ್ರಿ, ಎಲ್ಲಾ ಧಾರಣೆ ಒಮ್ಮೆ ಹೇಳಿತಾನತಾರ್ರಿ. ಹೆಂಗ್ರಿ ಗೌಡ್ರ ಹಿಂಗಾದ್ರ? ನೋಡ್ ಬಾಪ, ನಿನಗೂ ಎಲ್ಲ ಗೊತ್ತಿದ್ದು ಮಾತಾನ ಐತಿ. ಈ ಸರ ಇಲೆಕ್ಷನ್ದಾಗ ನಾನು ಟಿಕೆಟ್ ವಾಪಸ್ ತಗೊಂಡನ. ಎಲ್ಲ ರಾಜಕೀಯ ಸಾಹುಕಾರದ ನಮ್ದು ಏನೈತಿ. ಗೌಡ್ರ ನೀವು ಎಲ್ಲ ಅನ್ನ ನಾವು ಹೊಟ್ಟದು ಎಲ್ಲ ಹಾಕಿವ್ರಿ. ಸ್ವಲ್ಪ ನೋಡ್ರಿ ನಮ್ ಕಡೆ ಸ್ವಲ್ಪ ಬಡವ್ರಿಗೆ. ಸಾಹುಕಾರ ಇದಾರಲ್ಲ, ಸಾಹುಕಾರದಾರು ಕೇಳೋನು ಅಟ್ಯಾಕ್ ತಲೆ ಕೆಡ್ಸೋತಿ. ಒಟ್ಟ ಕಾಳಜಿ ಪಡತಾರ.
ಶಿವು ಎಲ್ಲಿದನವಾ? ಅವ್ರು ಹೊರಗಡೆ ಹೋಗ್ಯಾರಿ. ಶಿವು ಬಂದ್ರೆ ಸಾವ್ಕಾರ ಬಂದ್ ಹೋಗ್ಯಾನ ಅಂತ ಹೇಳುವ. ಆಯ್ತಲ್ರಿ, ಬಂದಿಂದ ಹೇಳ್ತೇನ್ರಿ. ಚಾಲು ಮಾಡು. ಯಾಕೆ ಎಲ್ಲರಿತ್ತೆ ಬಗಲ್ದಾಗ? ಯಾಕೆ ತಡ ಮಾಡಿದ್ರಿ ನೀವು? ಬಾಳೋತತ್ ನೀವ್ ಹೊರಗೆ ಹೋಗಿ ನಿಮ್ ದಾರಿ ಕಾಯ್ಕೊಂತ ಇಲ್ಲೇ ನಿಂತೇನೆ ನಾ ಹೊರಗ. ನಂದಾರಿ ಯಾಕೆ ಆಯ್ತಿ? ನನಗೂ ಗೊತ್ತಿದ್ದಿದ್ದಿಲ್ಲ. ಬಾಜು ಮನಿ ಅಕ್ಕ ಹೇಳಿದ್ಲ ಇವತ್ತು ಭೀಮ ಅಮಾಸೆ ಐತೆ ಅಂತ ಹೇಳಿ. ಇವತ್ತು ಗಂಡನ ಪೂಜೆ ಮಾಡ್ತಾರಲ್ಲ, ಹೋಗಿ ಕೆಕಲ್ ಮುಖ ತಕೊಂಬರ್ರಿ, ಒಳಗ ಪೂಜೆ ಮಾಡ್ತೇನೆ. ಯಾವ ಪೂಜೆ ಮಾಡ್ಕೊಳ್ಳೋ ಮನಸ್ಸಿಲ್ಲ ಅವಲ್ಲೇ ನನಗೆ. ರೀ ತಗೋರಿ, ನೀರ್ ಕುಡೀರಿ, ಊಟಕ್ಕೆ ಹಾಕೊಂಬರ್ತೇನೆ. ನಂಗೆ ನೀರು ಬೇಡ ಏನು ಬೇಡ, ಹುಡುಗರು ತಗೊಂಡು ಊಟ ಮಾಡಿ ಹೋಗ್ನಿ. ಊಟ ಬೇಡ ಅಂದ್ರ ನಿಮ್ ಬಿಟ್ಟು ನಾ ಹೆಂಗ್ ಊಟ ಮಾಡ್ಲಿ? ತಗೋರಿ ನೀರ. ನನಗೆ ಬೇಡ ಅಂದಿರಲ್ಲ ಅಷ್ಟ. ಊಟ ಬೇಡ ಅಂದ್ರ ಹೆಂಗ್ರಿ ಅದ? ಹಾ, ನಾನು ನೋಡಾತೀನಿ ನಿಮಗ ಏನೋ ಆಗೈತಲ್ಲ ನಿಮಗ. ಹಾ, ನನ್ ಮುಂದೆ ಏನೋ ವಿಷಯ ಮುಚ್ಚಿಡಾತಿರಿ ನೀವು. ಅದೇನಂತ ನನ್ ಮುಂದೆ ಹೇಳಾತಿಲ್ಲ. ಸಾಲದೇನು ಮಾಡ್ಕೊಳಕ್ ಹೋಗ್ಬೇಡ್ರಿ ನೀವು. ಸಾಲ ನಮಗ ಮೊದ್ಲು ಬೇಡ, ಮೊದ್ಲು ಬೇಡ. ಆದ್ರ ಹಿರಿಯರ್ ಒಂದ್ ಮಾತು ಹೇಳ್ಯಾರಿ, ಹಾಸಿಗಿದ್ದಷ್ಟ ಕಾಲ್ ಚಾಚ್ಬೇಕಂತ ಹೇಳಿ. ಆ ಮಾತ್ ನಿಮ್ ನೆನಪಿರಿ. ಸ್ವಾತಿ, ಬಂಗಾರದಂಗ ಮಾತಾಡಿದ್ದೀನಿ ನನಗ. 2 ಮಾತು ಹೇಳಿದ್ದೆ, ಸಾಲ ಬೇಡ ಮಾಡ್ಕೋಬೇಡ್ರಿ ಅಂತ ಹೇಳಿ. ಆದ್ರೆ ನಿನ್ನ ಮಾತು ನಾ ಕೇಳ್ದ ಬಹಳ ದುಡುಕ್ಬಿಟ್ನಿ. ನನ್ನ ಹೆಂಡತಿ ಮಾತು ಕೇಳಿಲ್ಲ, ಸಾವುಕಾರದ ಸಾಲು ತೀರ್ಸಕ್ಕಾಗಿಲ್ಲ. ನಾ ಬಿತ್ತಿದ ಬೆಳೆಗೆ ಸರ್ಕಾರದವ್ರು ಒಳ್ಳೆ ಬೆಲೆನೂ ಕೊಟ್ಟಿಲ್ಲ. ನನಗೆ ಈ ದಾರಿ ಬಿಟ್ರೆ ಏನೂ ಗೊತ್ತಿಲ್ಲ ಸ್ವಾತಿ. ನನಗೆ ಕ್ಷಮಿಸ್ಬಿಡು ಸ್ವಾತಿ, ನನಗೆ ಕ್ಷಮಿಸ್ಬಿಡು. ಯಾಕನ ಏನಂತ? ಯಾಕೋ ಬಾಳ ಇದನ್ನದಂಗ ಕಾಣತಿ. ತಡಿ, ಹಂಗಾದ್ರೆ ನೀರ ತಗೊಂಬರ್ತೇನೆ. ಯಾಕನ ನೀರ ಕುಡಿ ಮತ್ತ. ಏನ್ ಮಾಡ್ಕೊಂಡ್ರಿ ನೀವ? ಯಾಕಂತ ಗೊತ್ತಿತ್ರಿ ರೀ? ಒಂದ್ ಮಾತು ನನಗೆ ಹೇಳಿಲ್ಲ ಅಲ್ರಿ? ಹಾ, ಮಕ್ಕಳ ಅಳಾತಾರಿ ರೀ, ಹೇಳ್ರಿ ರೀ. ರೀ 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 ದೇವ್ರ ಎಂತ ಪರಿಸ್ಥಿತಿ ತಂದಿಪ್ಪ ನಮಗ ರೀ. ಸಾಲ ದುಡ್ಡು ತಿರ್ಸೋನ್ರಿ, ಯಾಕಿಂತ ಕೆಲ್ಸ ಮಾಡ್ಕೊಂಡ್ರಿ ನೀವ? ಹೇಳ್ರಿ ರೀ. ಇಂತ ಪರಿಸ್ಥಿತಿ ಯಾಕಂತ ಹೇಳ್ತೇವೆ ನನಗೆ ಗೊತ್ತೇ ಇತ್ರಿ. ಅದಕ್ಕೆ ಸಾಲ ಮಾಡ್ಕೋಬೇಡ ಅಂತ ಹೇಳಿದ್ರಿ ನಾನು. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟವ ನಿನ್ನ ಗಂಡ. ಇಂಥ ಪರಿಸ್ಥಿತಿ ನಮಗೆ ನೋಡ್ಲಕ್ ಆಗವಲ್ತ.
ಇಂಥ ಹುಡುಗರ ಪರಿಸ್ಥಿತಿ ಇಂಥ ಬರಬಾರ್ದಿತ್ತು. ಆ ಕುರ್ಸಾಲ ನೀನು ಎದಿ ಮ್ಯಾಗಿನ ಅಂಗಿ ಹಿಡ್ದ ಏನ್ ರೊಕ್ಕ ಕೇಳಿ ನೆನ್ನ ನಿನ್ನ ಗಂಡಗ ಎದಿ ಮ್ಯಾಗಿನ ಅಂಗಿ ಹಿಡ್ದ ಎಂದು ಕೇಳಿದಿಲ್ವನ ದುಡ್ದ ಮುಟ್ಟಸತ್ ಹೇಳಿನ್ಯಾ. ಇಂಥ ಪರಿಸ್ಥಿತಿ ಹೆಂಗೆ ಅಂತ ಅಂದ್ ನೋಡುವ. ಲೆಕ್ಕಾಚಾರ ರಾಜ ಸಾತ್ರ ಏನ್ ರಾಜ ನಿಂದಿರ್ತೇನು? ಶಿವ ಸಾತ್ರ ಏನಾತ? ಅವ್ನ್ ಏನ್ ತಿದಾಳ ಆಕಿನ ತೀರಿಸ್ಬೇಕ. ನಾನು ಸಾಲ ಅಂದ್ರಕ್ಕೆ ಮಣ್ಣು ಮಾಡಾಕ್ ಬಿಡುದಿಲ್ಲ. ಆಕಿನ ತೀರಿಸ್ತಾಳ ನನ್ನ ಸಾಲ. ನಿನ್ನ ಗಂಡನ ಸಾಲ ನೀನ ಮುಟ್ಟಿಸ್ಬೇಕು. ಏನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ. ಬಡ್ಡಿ ಗಂಟ ತಂದು ನಾನು ಮುಟ್ಟಿಸ್ಬೇಕು. ನೀನ ತೀರಿಸ್ಬೇಕ. ಹಟ್ಟಿಲು ಸತ್ತಳ ಬನ್ನೆ ತಡಿ. ಅಲ್ಬಾಡಪ್ಪು ನಿನ್ ಮ್ಯಾಲ ಅವ ಅಪ್ಪ ನಾನ ಎದಕ್ ಕಲ್ತಿ ನಿನ್ ಮ್ಯಾಲ ಇಟ್ಲೆ ನಾನ ಇಟ್ಲೆ ಜಾಪರ್ ಮಾಡ್ತಾನೆ ನೀನು. ಇಲ್ಲಿ ಹೇಳ್ರು ನಡ್ರಿ ಇಲ್ಲಿ. ಸಂಜು ಸಂಜು ಎಲ್ಲಿ ಪೆಟ್ ಹಚ್ತಾನೆ? ನಿಮ್ಮಪ್ಪ ಮಾಡಿ ಸಾಲಕ್ಕ ಈ ಗುಡ್ಸಲ ಮಾರಿದ್ರು ಮುಟ್ಟುದಿಲ್ಲ. ನಡ್ರಿ ನಡ್ರಿ. ನನ್ನ ಕಡೆ ರೊಕ್ಕ ಎಸ್ಕೊಂಡಾರ ವಾಪಸ್ ಕೊಡ್ಲಿಲ್ಲ ಅಂದ್ರ ಎಲ್ಲಾರ್ಗಿ ಗತಿ ಇದ. ಅಜ್ಜ ನೀವ್ ಎರಡು ಎತ್ಕೊಂಡ್ ನೀವಲ್ ಹೊಡ್ಕೋರಿ, ನಾವ್ ಊರ್ ಬಿಟ್ಟು ಹೋಗ್ತೀವ್ರಿ. ನಿಮ್ಮಪ್ಪ ಸಾವ್ಕಾರ ಕಾಯಿ ಸಿಕ್ಕ ಮತ್ತೆ ಹಿಂಗಾರೆ ಆತು. ಇಲ್ಲೇ ನಿಂತು ಬಿಡ್ರಿ. ಏನ್ ಒಂದ್ ರೊಟ್ಟಿ ಹಾಕಲಕ್ಕೆ ನನ್ಗೇನ್ ವಾಜ್ ಆಗೋದಿಲ್ಲ. ಮತ್ತ ಇಲ್ಲೇ ಇದ್ದು ಬಿಡ್ರಿ. ಬ್ಯಾಡ್ರಿ ಅಜ್ಜಾರ, ನಾವ್ ಸಾಕಾರಿ ಊರಾಗ ಇರ್ಬಾರದಾರ್ರಿ, ನಾವ್ ಹೋಗ್ಕಲ್ರಿ. ಬರ್ತೀರೋ ಅಜ್ಜಾರ? ಇಲ್ಲೇ ಇರಿ ಅಪ್ಪ, ಪಾಡ ಆಗತೈತಿ. ಅಪ್ಪು ಅದಕ್ಕೆ ಕಲ್ತೀನಿ, ಏನ್ ಬೇಕಲ್ಲ ಎಲ್ಲ ಕೊಡಿಸ್ಕೊಡ್ತೀನಿ. ಚಾಕಿ ಕೊಡಿಸ್ಕೊಡ್ತೀನಿ, ಗಾಡಿ ಕೊಡಿಸ್ಕೊಡ್ತೀನಿ. ನೀ ಯಾಕೆ ಕಳತಿ? ಸಣ್ಣ ಇದೀರ ಅಳ್ಬಾಡ್ನಿ. ಅಣ್ಣ ಅಣ್ಣ ನಮ್ಗೆ ಎದಕ್ ಮೀಸ್ಕೊಟ್ರಣ ಅವ್ರು? ಅಪ್ಪು ಅವ್ರ ನಮ್ಕಿಂತ ದೊಡ್ಡಾರ, ನಾವ್ ಸಣ್ಣಾರ ಐತೆ. ಅವ್ರ ಏನ್ ಮಾಡ್ರು ನಾವ್ ದಕ್ಷಿಣ ಹೋಗ್ಬೇಕ. ಬಾ
ಕೆಲಸ ಆಗ್ತಿದೆ ಏನ್ರಿ ತಗೋಣ ಹೋದಪ್ಪು ಬಾಯ್ ನಂಗೆ 10 ರೂಪಾಯಿ ಐತಿ ನಿಂಗ ಎಂಡ ತಂಗ್ ಕೊಡ್ತೀನಿ ಇಲ್ಲೇ ಕೂತು ಅಯ್ಯ 10 ರೂಪಾಯಿ ಬಾಯ್ಕ ಅಣ್ಣ ನೀನು ತಿನ್ನೋಣ ಬ್ಯಾಡ ತಮ್ಮ ನನಗ ಹೊಟ್ಟೆ ಮೆತ್ತಿ ಚಂದ ನಾನು ಶಂಕರ ಇಲ್ಲಿ ನಮ್ಮ ಸಮಾಜ ಅಂದ್ರೆ ಸಾಕು ಅಣ್ಣ ನಾವ್ ಹಿಂಗ ಹೇಳ್ತಿದ್ದು ರೋದಣ್ಣ ಸಮಯ ಇಲ್ಲೇ ಐತಿ ನೋಡಿಟ್ಟು ಇಲ್ಲೇ ಐತಿ ಆಸರೆ ಐತಿ ಅಲ್ಲೇ ಹೋಗುರು ಬಾ ಸಂಜು ಅಲ್ಲಿ ನೋಡಲ್ಲಿ ಎಷ್ಟು ಆಸರ ಐತಿ ಬಾ ಅಲ್ಲಿ ಹೋಗುರು ಅಪ್ಪು ನೀ ಇಲ್ಲೇ ನಿಂದ್ರ ಅಲ್ಲಿ ಹಾಸ್ತು ಬಾಪ್ ಸಂಜು ಸಂಜು ಎಲ್ಲಿ ಹೋದಪ್ಪು ಸಂಜು ಸಂಜು ಎಲ್ಲಿ ಹೋದಪ್ಪ ಸಂಜು ನೀ ಇಲ್ಲದೆ ಅಪ್ಪ ಬಾಯ್ ನಾ ಎಲ್ಲಾ ಕಡೆ ಕೇಳಿ ನೀ ಸಿಗ್ಲಿಲ್ಲ ನಾನು ಸಾಲಿ ಭಾಷೆ ನಾನು ಸಾಲಿ ಕಲಿಬೇಕಣ್ಣ ಈಗ ಎಲ್ಲ ಕಲಿಸ್ತೀನಿ ಸಾಲಿ ಕಲಿಸ್ತೀನಿ ನಾ ಎಷ್ಟು ಖರ್ಚು ಆದ್ರು ಎಲ್ಲ ಕಲಿಸ್ತೀನಿ ನಿಂಗೆ ಇಂಜಿನಿಯರ್ ಮಾಡಿಸ್ತೀನಿ ಪೊಲೀಸ್ ಮಾಡಿಸ್ತೀನಿ ಎಲ್ಲ ಸಾಲಿ ಕಲಿಯಕ್ಕೆ ಚೆನ್ನಾಗಿ ಸಂಜು ಶೀಟ್ ಹೊಡ ಆಯ್ತು ಮಳೆ ಬರ್ತಾ ಹೋಗೋಣ ಬಾ ಇಲ್ಲೇ ಕೂಡು ಪಾಟು
ಶಿವಾಯ ಓಂ ನಮಃ 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 ಶಿವಾಯ ರಾಮಕೃಷ್ಣ ರಾಮಕೃಷ್ಣ ಏನ್ ತಜ ಪೂಜೆ ಮುಗಿತು ಮುಟ್ಕೊಂಡು ನೀಡು ಹ್ಞೂ ಅಜ್ಜ ಅಣ್ಣ ಬಾಳ ಹಸ ಹೋಗ್ತಿದೆ ಏನ್ರಿ ಕುಣಿಸ್ಕೊಡೋಣ ಹೋತಮ್ಮ ನಿಂಗ ಅಲ್ಲಿ ದೇವ್ರ ಪ್ರಸಾದ ಮಾಡಾತಾರು ಪೂಜೆ ಐತಿ ಪ್ರಸಾದ ಮಾಡ್ಕೊ ಹೋಗುರು ಬಾ ಅಪ್ಪು ನೀವ್ ಒಡ್ ಸುಮ್ಮ ಊಟ ಮಾಡು ನಿಂಗೆ ಎಟ್ ಬೇಕಲ್ಲ ಅಟ್ ಹಾಕು ನಿಂಗ್ ಬೇಕಾದ್ರೆ ನಾ ಹೇಳ್ತೀನಿ ಅವ್ರು ಬಂದ್ ಹಾಕ್ತಾರ ಹೊಟ್ಟೆ ತುಂಬ ಊಟ ಮಾಡ ಶಿವ ಶಿವ ಪರಮಾತ್ಮ ಅಯ್ಯೋ 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 ಇಲ್ಲ ಬಂದ್ರು ಹಾ ನೋಡ್ ನೋಡ್ ಊಟ ಬೇಡ ಬೇಡ ನೀಲ್ಲ ಕುಂದ್ರ ಹೋಗಿ ಕೆಲಸ ನೋಡ್ಕೊಂಬತ್ತ ಎರಡು ಚಾ 10 ರೂಪಾಯಿ ಆತು 10 ರೂಪಾಯಿ ಕೊಡು ಕೆಲಸ ಇದ್ರೆ ಮಾಡ್ತೀನಿ ಮುಂಜಾನೆ ಹಿಡಿದು ನನಗ ಕೆಲಸ ಇಲ್ಲ ನಿನಗೆಲ್ಲಿ ಕೆಲಸ ಕೊಡ್ಲಿ ಇದ್ದ ಚಾ ಕೊಡು ಅಲ್ಲಿ 2 ಚಾ ಕೊಡು ಆಯ್ತ್ರ ಮಾಲಕರ ಕೊಟ್ಟೆ ನೋಡಿ ಚಾ ರೀ ಇಲ್ಲಿ ಇದ್ದಾರ ನಾಟಕದ ದಗದ ಮಾಡೋಲ್ಲ ಯಾರು ನಿನಗೆಲ್ಲಿ ಕೆಲಸ ಕೊಡ್ಲಿ ಶಾನೆ ಅದಿ ಹೋಗಿನ ಮಲಕರ ಮಾಡ್ಬ್ಯಾಡ್ರಿ ನಿಮ್ ಕೈ ಮುಗಿಸ್ಕೊಳ್ರಿ ಏನ್ರಿ ಕಸ ಕೊಡ್ರಿ ನಾ ಮಾಡ್ತೀನ್ರಿ ನಾ 2 ದಿವಸ ಊಟ ಮಾಡಿದ್ರಿ ಹೋಗಪ್ಪ ಹೋಗ ನಮ್ಗೆ ಇಲ್ಲಿ ಇದ್ದಾರ ಮಾಡೋಲ್ಲ ಯಾರು ಹೋಗ ಅಪ್ಪು ನಮಗ್ ಯಾರು ಕೆಲ್ಸ ಕೊಡಲ್ಲ ಯಾರು ಹೋಗುರು ಬಾ ಅಣ್ಣ ಬಾಳ ಹಸ ಆತತೆ ಏನ್ರ ಕುಣಿಸ್ಕೊಡಣ ಏ ನಿಂದ್ರು ಆಗಾಳಿ ಕೆಲಸ ಕೇಳಿದ ನೀನೇ ಇಲ್ಲ ಕೈ ಮುಗಿತೀನ್ರಿ ನಮ್ ತಮ್ಮಗೆ ಏನ್ರ ಕೊಡ್ರಿ ತಿನ್ನಾಕ್ರಿ ಹೊಟ್ಟೆ ಹಸ್ಲತ್ರಿ ಕೈ ಮುಗಿತೇನ್ರಿ ಆತ ನೋಡ್ರಿ ಹೋಗುನ್ ನೋಡ್ರಿ ಹೆಂಗು ಸಣ್ಣ ಹುಡುಗರು ಅದಾವು ಹೆಂಗ್ ಕೆಲಸ ಮಾಡ್ತಾವ ಇವು ಹೊಟ್ರೆ ಹಸದತ್ತ ಅಂತೇಳಿ ಬಂದಾರು ಹೆಂಗೇನು ಇವ್ ತಿನ್ರಿ ತಮ್ಮ ಕೆಲಸ ನಾಳೆ ಮಾಡಾಕತ್ರಿ ಮೊದಲ ಹೊಟ್ಟಿ ತುಂಬ ತಿನ್ರಿ ಆಮೇಲೆ ನಾಳೆ ಕೆಲಸ ಮಾಡಾತ್ರಿ ಅಲಕರ ನೀವು ನಮ್ಮ ದೇವ್ರ ಸಿದ್ಧಾಂತ ಸಿಕ್ಕಿರಿ ನಿಮ್ ಚಲೋ ಅಪ್ಪು ತಿರ್ಪ
ಕೂಡ ಇಲ್ಲೇ ಕುಂದ್ರು ನಾ ಕೆಲಸ ಮಾಡ್ತೀನಿ. ಹ್ಞೂ ಚಾ ತಮ್ಮರಿ ಅಣ್ಣ. ಹಾ ರೀ. ನೋಡ್ರಿ ಮೈರಿ ನಮ್ಮನೆ ಬಂದೈತ್ರಿ, ಬಂದ್ ಕಟ್ ಆತ್ರಿ, ಸ್ವಲ್ಪ ಮಾತ್ರಿ. ಜಾತ್ರೆ ಬಾತ್ರಿ ಬಸವನಪ್ಪಂದು. ಅಪ್ಪು ಮಾಲಕರ ಕೆಲಸ ಕೊಟ್ಟಾರು, ಈಗ ಸಾಲಿ ಹಚ್ತೀನಿ. ಬಾ. ತೋರಣ್ಣಾಚ ಮಲಕರ. ಹಾ ನಾ ಊರಿಗೆ ಹೋಗ್ಕನಾಗತ್ತೀನ್ರಿ. ಈಗ ಏನಿಲ್ಲ ಮಲಕ, ನಮ್ಗ ಊರಾಗ ಹೊಲ ಐತಿ, ಮನಿ ಐತಿ. ಹಾ ಅದಕ್ಕ ಬಾಳ ನೆನಪು ಬರತೈತ್ರಿ ಮಲಕರ. ಯಾವಾಗ್ರೆ ಊರಿಗೆ ಬಂದಾಗ ಇಲ್ಲಿ ಬಂದು ಹೋಗುತ್ತು ಬಾ. ಆಯ್ತ್ರಿ ಮಲಕರ, ನಿಮ್ ಜನ ಎಂದು ಮರಂಗಿಲ್ರಿ ಮಲಕರ. ಒಂದ್ ಇಂಥ ಕಷ್ಟ ಇದ್ದಾಕರ ನಮಗ ಮಕ್ಳ ಸರ ಜೋಪಾನ ಮಾಡಿಸಂದ್ರ ನಮ್ಗ್ ಒಂದ್ ಒಳ್ಳೆ ಉತ್ತರ ಮನುಷ್ಯ ಮಾಡಿರಿ. ನಿಮ್ ಜನ ಎಂದು ಮರಂಗಿಲ್ರಿ ಮಲಕ. ಆಯ್ತು ಮರಂಗಿಲ್ರಿ ಮಲಕ. ಆಯ್ತು ಹೋಗಿ ಬಾ. ಏ ಸಮರ್ಥ ನಿಂದ್ರು. ಬ್ಯಾಡ್ರಿ ಮಲಕ. ಏ ತಗೋ ಇರ್ಲಿ ಇಡ್ ದಿನ ದುಡ್ದಿ ನಮ್ಮ ಅಂಗಡಿಯಾಗ ಇರ್ಲಿ ಅದು ತಗೋ. ಹಾ ಅಣ್ಣ, ಸೂರ್ಯ ನಿಮ್ನ ಹಿಡ್ದು ಸಾತಪ್ಪ ನೋಡಿ. ಮುತ್ಯ 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 ಯಾರಪ್ಪ ನೀವು? ಮುತ್ಯ, ನಾನು ಸಮರ್ಥ. ಮುತ್ಯ, ನಾ ಸಂಜೋದನ. ಮತ್ತ ಸಂಜು ಎಲ್ಲಿದ್ರಿಪ್ಪ? ಸಮರ್ಥ ಸಂಜು ಇಷ್ಟು ದಿನ ಎಲ್ಲಿದ್ರಿಪ್ಪ? ಹೇಳ್ಕೊಂಡ್ರಿ ಮತ್ತೆ ಮಗಳ ಮಾರಿ ಸಿಕ್ಕಿಲ್ಪ, ನೀವರ ಸಿಕ್ಕಿಲ್ಪ, ಭಾಳ ಸಂತೋಷ ಆಯ್ತು ನನಗ. ತಂಗಿ ಚಾ ಮಾಡುವ. ಚಾ ಏನ್ ಬ್ಯಾಡ, ಈಗ ಬಂದ್ ಕೆಲ್ಸ ಬೇರೆ ಐತಿ. ಆ ಕೆಲ್ಸ ಮುಗಿಸ್ಕೊಂಬರೋರ್ಗು ಚಾ ಬೇಡ, ಏನೋ ಬೇಡ, ಕೆಲ್ಸ ಮುಗಿಸ್ಕೊಂಡ್ ಬರ್ತೀನಿ. ಚಾ ಅಷ್ಟೇಕ ಊಟ ಮಾಡ್ಕೊಂಡು ಹೋಗ್ತೀನಿ. ಆಗ್ತಮ್ಮ? ಹೌದಾ? ಏ ಸೌಕಾರ, ಈ ಮುಖ ಹತ್ತಿರದಿಂದ ನೋಡತ್ತಿಲ್ಲ, ಫಸ್ಟ್ ಟೈಮ್ ಕರೆಕ್ಟ್ ಆಗಿ ನೋಡ್ಕೋ. ಯಾರೋ ನೀನು? ನನ್ನ ಜಾಗದಾಗ ಬಂದ್ ನನ್ನ ನೀ ಕೇಳಾಕತ್ತಿದಿ? ಯಾರು? ಸೌಕಾರ, 20 ವರ್ಷದ ಹಿಂದೆ ಹೋಗು, ನಾವು ಯಾರಂತ ಗೊತ್ತಾಗ್ತೈತಿ ನಮ್ಗೆ. ಯಾರ ಆಸ್ತಿ ಬರ್ಕೊಂಡಿಲ್ಲ ಅವ್ರ ಮಕ್ಕಳು ನಾವು. ಅಂದ್ರೆ ನೀವು ಶಿವನ ಮಕ್ಕಳ? ನಿಮ್ಮನ್ನ ಬಿಟ್ಟಿದೆ ಮೊದಲ ನಂದು ತಪ್ಪಾಯ್ತು. ಮೊದಲ ಬೇರ್ ಸಮೇತ ಕಿತ್ತ ಉಗಿದೀನಿ ಅಂದ್ರ ನನಗೆ ಇವಾಗ ಮುಳ್ಳು ಹಾಕಿದ್ದಿಲ್ಲ. ಇವು ಕಾಲ ಏನು ಮಿಂಚಿಲ್ಲ. ನೀವು ಇಲ್ಲಿದ್ ಹೋಗುದ ಭಾಳ ದೊಡ್ಡ ಬಿರಿ.
ಕರಿಯಾ ನನ್ನ ತಮ್ಮನ ಮುಟ್ಟಕ್ಕಿಂತ ಮೊದಲು ನನ್ನ ಮುಟ್ಟು. ಅಣ್ಣ ಇವನು ಕಟ್ರು. ಏ ಕಟ್ರು ಅವನ. ಅಣ್ಣ ಅಣ್ಣ ಬಿಡ್ರು ಬಿಡ್ರು ಅಣ್ಣ ಅಣ್ಣ. ಕೈಲಿ ನೀಗಲ್ದವ್ರು ನಾಮರ್ದ ನನ್ನ ಮಕ್ಕಳು ಎಷ್ಟು ಬೇಜಾನು ಜಿಗದಾಡ್ತಿದ್ರು. ನನ್ನ ಜಾಗಕ್ಕೆ ಬಂದವರು ಇನ್ನೂ ವಾಪಸ್ ಹೋಗಿಲ್ಲ. ಏ ಬಿಡ್ರು ಬಿಡಂತೆ ಬೇರು ಈ ಆಲದ ಮರ ಆಲದತಿ. ಇವ್ರು ಬಿಟ್ರೆ ನನ್ನ ಬುಡಕ ಕೈ ಹಾಕ್ತಾರ, ನನಗ ಇವ್ರು ಮುಳ್ಳಾಕ್ತಾರ. ಏಯ್ ಪೆಟ್ರೋಲ್ ತಗೋರಿ, ಸುಟ್ಟು ಹಾಕಿಬಿಡ್ರಿ. ಓಕೆ ಬಾಸ್. ಏ ನಮ್ಮ ಅಣ್ಣನ ಇದು ಮಾಡ್ತಾರ. ರಾಮ ಭೀಮನು ಸತ್ರ, ಇನ್ನು ನನ್ನ ಉಳಿಸುದಿಲ್ಲ. ಯಾಕೆ ಸೌಕಾರ್ರು? ಏನಾದ್ರಿ ಸೌಕಾರ? ಶಿವನ ಮಕ್ಕಳು ಬೆನತ್ತಾರು ಓಡುದು. ಬಿಟ್ಬಿಡ್ರು, ನಿಲ್ಸಿ. ಸಾಹೇಬ್ರ, ನಮ್ಮಂತ ಅಮಾಯಕರ ಮಂದಿ ಮೇಲೆ ಗುಂಡಾಗಿರಿ ಮಾಡ್ಲತ್ತಾರ ನೋಡ್ರಿ ಸಾಹೇಬ್ರ, ಕಾಪಾಡ್ರಿ ಸಾಹೇಬ್ರ. ಊರ್ ಪಿಂಡ್ರಿಕಿ ಲವಡಕ್ಕೆ ಬಾಲ್ ನೀನು ಉದ್ದಾಮಗಿರಿ ಎಲ್ಲ ಗೊತ್ತು ನನಗೆ. ನಾನೇನು ನಾಟಕದ ಪೊಲೀಸ್ ಮಾಡಿ ಏನ ರಿಯಲ್ ಡಿಜಿ ಸಾಹೇಬ. ನೀನ ನಮ್ಮ ಸರಳ ಲಾಕಪ್ ಬಂದ ಲಾಕಪ್ನ ಕೂತ್ ಲಾಕ್ ಮಾಡ್ಕೊಂಡ ನಮ್ಮ ಸಿಬ್ಬಂದಿ ಅವ್ರ ಚಾವಿ ಕೊಡ್ಬೇಕು. ಕಾನ್ಸ್ಟೇಬಲ್ ಗೆಲ್ಲಪ್ಪ ಅರೆಸ್ಟ್. ಸರ್ ಸಮರ್ಥ ಅವ್ರ ನಿಮ್ ಮ್ಯಾಗ ಅನ್ಯಾಯ ಆಗಿದ್ದೆಲ್ಲ ನಮ್ಗೆ ಗೊತ್ತೈತಿ. ನಿಮ್ಮ ಕಾಗದ ಪತ್ರ ಎಲ್ಲ ಒಪ್ಸೋ ಜವಾಬ್ದಾರಿ ನಮ್ದು. ಇನ್ನು ಚಂದಂಗೆ ನೀವು ಬಾಳೆ ಮಾಡ್ಕೊಳ್ಳಿ ಸಾಹೇಬ್ರ ಯಾವ ಕಾಲಕ್ಕೂ ಅವ್ರ ಹೊಟ್ಟೆ ಬಿಡಬೇಡ್ರಿ ಸರ್. ಓಕೆ.